Okay. Hello everyone, Elrigu Namaskara and welcome to my Indian market live streaming. So after very long time live stream ಮಾಡ್ಲತ್ತೀನಿ. So let's start the video. So that time is around 12:31. Second half ನಾಗ ಏನಾಗ್ಬೋದು 1 hour time ಅದ ನಂಗೆ ಕ್ಯಾಬ್ ಬರ್ಲಕ್ಕೆ ಏನೋ 1 hour 1:30 ಹಂಗೆ ಕ್ಯಾಬ್ ಬರ್ತದೆ ನಂದು ಆಫೀಸ್ದು. ಸೊ ಟಿಲ್ ದಟ್ I'll do live streaming for 1 hour. So ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ one second ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಯಾವ ರೀತಿ ಮಾರ್ಕೆಟ್ ಅನಾಲಿಸಿಸ್ ಮಾಡ್ಬೋದು, ಏನು ನಮ್ದು ಪರ್ಸ್ಪೆಕ್ಟಿವ್ ಅದ ಅಂತೇಳಿ ವಿಲ್ ಜಸ್ಟ್ ಡಿಸ್ಕಸ್ ಒನ್ ಬೈ ಒನ್. ಓಕೆ, ಸೊ ಈಗ ಫ್ರೆಶ್ ಚಾರ್ಟ್ ಎಲ್ಲ ಕ್ಲಿಯರ್ ಮಾಡಿ ವಿಲ್ ಸ್ಟಾರ್ಟ್ ದ ಫ್ರೆಶ್ ಡಿಸ್ಕಷನ್. ಓಕೆ, ಸೊ ಆ್ಯಂಡ್ ವೆರಿ ಗುಡ್ ಆಫ್ಟರ್ನೂನ್ ಟು ಎವ್ರಿ ಒನ್. ಸೊ ಎಲ್ಲ ಚಾರ್ಟ್ ಕ್ಲಿಯರ್ ಮಾಡ್ತೀನಿ ಆ್ಯಂಡ್ ವಿಲ್ ಡೂ ಅ ಕ್ವಿಕ್ ಅನಾಲಿಸಿಸ್ ಮತ್ತು ಎಕ್ದಮ್ ಕ್ಲಿಯರಾಗಿ ಡಿಸ್ಕಸ್ ಮಾಡೋಣ. ಓಕೆ, ಸೊ I'll start from 1 hour time frame. 1 hour time frame ಇಂದ ವಾಟ್ ಬ್ರಾಡರ್ ವಿಷನ್ ಏನು ಹೇಳಕ್ ಟ್ರೈ ಮಾಡ್ತದೆ ಮಾರ್ಕೆಟ್ ಅಂತೇಳಿ ವಿಲ್ ಜಸ್ಟ್ ಡಿಸ್ಕಸ್. ಓಕೆ, ಸೊ ದಿಸ್ ಇಸ್ ಬ್ಯಾಂಕ್ ನಿಫ್ಟಿ ಚಾರ್ಟ್ ಏನು ಹೇಳಕ್ ಟ್ರೈ ಮಾಡ್ಲತ್ತದ ಅಂತಂದ್ರೆ, ಸೊ ಮಾರ್ನಿಂಗ್ ನಾ ಒಂದು ಕ್ವಿಕ್ ಸ್ಕ್ಯಾಲ್ಪ್ ಮಾಡಿದ್ದೆ ನಿಫ್ಟಿ ಒಳಗೆ. ಅಲ್ಲಿ ಶೋ ಯು ಸಮ್ವೇರ್ ಇಲ್ಲಿ 5 minutes ಚಾರ್ಟ್. ಓಕೆ, ಅಪ್ಸೈಡ್ ಟ್ರೇಡ್ ಇಲ್ಲೆಲ್ಲೋ ಸ್ಕ್ಯಾಲ್ಪ್ ಮಾಡಿದ್ದನ್ನ ಸಮ್ವೇರ್ ಇಲ್ಲೆಲ್ಲೋ ಎಂಟರ್ ಆಗಿ ಇದು ಒಂದು ಕ್ಯಾಂಡಲ್ನಾಗ ಎಕ್ಸಿಟ್ ಆಗಿದೆ. ಸೊ ಆಗಿನ ಮಾರ್ಕೆಟ್ ಹೆವಿ ಮೊಮೆಂಟಮ್ ಕೊಟ್ಟದ್ದು, ಬಟ್ ಇಷ್ಟು ದೊಡ್ಡ ಮೊಮೆಂಟಮ್ ಅಂತ ಕ್ಯಾಪ್ಚರ್ ಮಾಡ್ಲಿಕ್ಕಾಗಿಲ್ಲ. So I just captured few points at this point. So Sadak, let's discuss in detail what can happen next ante. So first bank nifty inda start madamu. Bank nifty nodidre namage illondu resistance level kanislattu. So I can mark this as a resistance level. Idu ill previous time resistance nodida tagondadu anko. So it is tested for first illond sarti test made, second time and third time it is trying to test. Fourth time test ಮಾಡ್ತಂದ್ರೆ heavy breakout ಬರೋ chances ಅದ. So this is what is a simple logic behind this thing. ಮತ್ತು ಇಲ್ಲೊಂದು ಸಪೋರ್ಟ್ ಕಾಣಿಸ್ಲತ್ತು ನನಗೆ, ಇಲ್ಲಿ ಮಾರ್ಕ್ ದಿಸ್ ಸಪೋರ್ಟ್ ಲೆವೆಲ್. ಓಕೆ, ಸೊ ಇದೊಂದು ರೇಂಜ್ ನೇ ಮೂವ್ ಆಗ್ಲತ್ತು, ಬಟ್ ಅಗೇನ್ ದಿಸ್ ಅ ವೆರಿ ಬಿಗ್ ರೇಂಜ್. ನಿಮ್ಗೆ ಇಂಟ್ರಾಡೇ ಒಳಗೆ ಮಸ್ತ್ ಸ್ಕ್ಯಾಲ್ಪಿಂಗ್ ಟ್ರೇಡ್ ಸಿಕ್ತು ಅನ್ಕೋ. ಆಲ್ಮೋಸ್ಟ್ ಇಟ್ ಈಸ್ ಅ ರೇಂಜ್ ಆಫ್ ಅರೌಂಡ್ 1000 ಪಾಯಿಂಟ್ಸ್. 1000 ಪಾಯಿಂಟ್ಸ್ ಇನ್ ಬ್ಯಾಂಕ್ ನಿಫ್ಟಿ ಇಸ್ ಅ ಹ್ಯೂಜ್ ರೇಂಜ್. ನಿಮ್ಗೆ ಆರಾಮ್ 100-200 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ರು ಇಟ್ಸ್ ಮೋರ್ ದೆನ್ ಸಫಿಷಿಯಂಟ್. ಬಟ್ ನಾವು ಕಮಿಂಗ್ ಟು ದ ಟಾಪಿಕ್, ಇಲ್ಲಿ ಏನು ಕಾಣಿಸ್ಲತ್ತು ನಾವು 1 hour ಟೈಮ್ ಫ್ರೇಮ್ನಾಗ ಅಂದ್ರೆ ಮಾರ್ಕೆಟ್ ಇದು ಒಂದು ರೇಂಜ್ನೇ ಮೂವ್ ಆಗ್ಲತ್ತು. ಸೊ ಈ ರೇಂಜ್ನಾಗೂ ನನಗೊಂದು ಚಾನಲ್ ಕಾಣಿಸ್ಲತ್ತಿಲ್ಲ. ಐ ಮಾರ್ಕ್ ದಿಸ್ ಚಾನಲ್ from here to here. Okay, so on channel ni move aglatile market every time. One second, epic pen open ಮಾಡ್ತೀನಿ. This will make things easier to explain. So one ಸ್ವಲ್ಪ open epic pen. Okay fine. अरे भाई साहब इसको क्या हो गया? ಸೊ ಇಲ್ಲಿ ನೀವು ನೋಡ್ಬೋದು, ಅರೆ ಏನು ಗ್ಲಿಚ್ ಅದಪ್ಪ. ಓಕೆ. ಸೊ ಮಾರ್ಕೆಟ್ ಇದೊಂದು ಚಾನಲ್ನ ಕೆಳಗೆ ಬಂದು ಮತ್ತೆ ಮೇಲೆ ಹೋಗಿ ಇಟ್ ಇಸ್ ಇನ್ ಎ ಲೋವರ್ ಲೋ ಫಾರ್ಮೇಷನ್. ಕಂಪ್ಲೀಟ್ಲಿ ಮಾರ್ಕೆಟ್ ಲೋವರ್ ಲೋ ಫಾರ್ಮೇಷನ್ ಅದ. ಇಲ್ಲಿ ಇದು ಕೆಳಗಿನ ಲೋವರ್ ಚಾನಲ್ ಟಚ್ ಮಾಡಿ ಇಟ್ ಇಸ್ ಟ್ರೈಂಗ್ ಟು ಗೋ ಅಪ್ ನೌ. ಸೊ ದಿಸ್ ಇಸ್ ಇನ್ 1 hour ಟೈಮ್ ಫ್ರೇಮ್. ಸೊ 15 minutes ಟೈಮ್ ಫ್ರೇಮ್ನ ಹೋಗಿ ನೋಡೋಣ ವಾಟ್ ದಿಸ್ ಈಸ್ ಟ್ರೈಂಗ್ ಟು ಸೇ ಅಂತ. ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಕ್ತು ನಮಗೆ ಏನು ಹೇಳಕ್ಕೆ ಟ್ರೈ ಮಾಡತ್ತು ಮಾರ್ಕೆಟ್ ಅಂತ. So let's go to 15 minutes. 1 hour time frame it is forming lower low channels, lower low formation and one channel move aglatlu. So let's see.
15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡಿದ್ರೆ ಅಗೇನ್ ಇಟ್ ಇಸ್ ವೆರಿ ಮಚ್ ಕ್ಲಿಯರ್. ಸೊ ಲೋವರ್ ಲೋ ಫಾರ್ಮೇಷನ್ ಇಲ್ಲಿ ಬರೀ ಡೌನ್ ಸೈಡ್ ಟ್ರೇಡ್ ಅಷ್ಟೇ ಪ್ಲೇಸ್ ಆಗಿರಬೇಕು, ಅಪ್ ಸೈಡ್ ಟ್ರೇಡ್ ಯಾವುದೇ ರೀತಿ ಅಪ್ ಸೈಡ್ ಟ್ರೇಡ್ಸ್ ತಗೊಂಡಿರಬಾರ್ದು. ಯಾಕಂದ್ರೆ ಮಾರ್ಕೆಟ್ ಇಸ್ ಇನ್ ಲೋವರ್ ಲೋ ಫಾರ್ಮೇಷನ್ ಅಂಡ್ ಇಸ್ ಇನ್ ಡೌನ್ ಟ್ರೆಂಡ್. ಈ ಒಂದು ಪರ್ಟಿಕ್ಯುಲರ್ ಸ್ಮಾಲ್ 15 ಮಿನಿಟ್ಸ್ ಟೈಮ್ ಫ್ರೇಮ್ ಡ್ಯೂರೇಷನ್. ಸೊ ಎಲ್ಲಿ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಡ್ಯೂರೇಷನ್ ಇಟ್ ಈಸ್ ಇನ್ ಲೋವರ್ ಲೋ ಫಾರ್ಮೇಷನ್ ಅಂಡ್ ಇಟ್ ಈಸ್ ಡೌನ್ ಟ್ರೆಂಡ್. ಸೊ ಡೌನ್ ಟ್ರೆಂಡ್ ಆಗಿದೆ, ಯು ಶುಡ್ ಟೇಕ್ ಓನ್ಲಿ ಡೌನ್ ಸೈಡ್ ಟ್ರೇಡ್ಸ್. ಓಕೆ, ಸೊ ಇದು ಕ್ಲಿಯರ್ ಆಯಿತು. ಬಟ್ ಅಗೇನ್ ಕ್ವಿಕ್ ಸ್ಕ್ಯಾಲ್ಪಿಂಗ್ ಸಲುವಾಗಿ ವಿ ನೀಡ್ ಓನ್ಲಿ 5 minutes ಚಾರ್ಟ್ ಆರ್ 1 minute ಚಾರ್ಟ್ ಟು ಎಂಟರ್. ಓಕೆ, ಸೊ 15 minutes 1 hour ಜಸ್ಟ್ ಒಂದು ಬ್ರಾಡರ್ ಓವರ್ ವ್ಯೂಸ್ ಅಲ್ಲ. ಹೆಂಗೆ ಇಲ್ಲಿ ನಮಗೂ ಒಂದು ರೆಸಿಸ್ಟೆನ್ಸ್ ಮತ್ತೊಂದು ಸಪೋರ್ಟ್ ಸಿಗ್ತಲ್ಲ, ಅದು ರೀತಿ ಆ ಒಂದು ರೆಸಿಸ್ಟೆನ್ಸ್ ಮತ್ತು ಸಪೋರ್ಟ್ ಮಾರ್ಕ್ ಮಾಡೋ ಸಲುವಾಗಿ ವಿ ನೀಡ್ ದಿಸ್ ಥಿಂಗ್. ಓಕೆ, so let's go to 5 minutes time frame, and what 5 minutes time frame is trying to tell is ಇಲ್ಲಿ ಒಂದು ಸಪೋರ್ಟ್ ಕಾಣಿಸ್ಲ ಅಂತ ನೋಡ್ರಿ. ಈ ಸಪೋರ್ಟ್ ಏನು ಕಾಣಿಸ್ಲತ್ತಲ್ಲ, ದಿಸ್ ಹ್ಯಾಸ್ ಮೇಡ್ ಅ ಫೇಕ್ ಬ್ರೇಕ್ಔಟ್. ಇದೊಂದು ಸಪೋರ್ಟ್ ತೊಗೊಂಡ್ರೆ ಇಲ್ಲಿ ಮಂದಿ ಸಪೋರ್ಟ್ ಬ್ರೇಕ್ ಡೌನ್ ಆಗಿದೆ ಅಂತ ಡೌನ್ ಎಂಟರ್ ಆಗಕ್ಕೆ ಟ್ರೈ ಮಾಡಿರ್ತಾರೆ. ಎಲ್ಲರಿಗೂ ಟ್ರ್ಯಾಪ್ ಮಾಡಿ ಮಾರ್ಕೆಟ್ ಇಸ್ ಟ್ರೈಂಗ್ ಟು ಗೋ ಅಪ್ ನಾವು. ಸೊ 5 minutes ಮತ್ತು 1 minute ಚಾರ್ಟ್ನೇ ಹೋದ್ರೆ ನಮಗೆ ವಿ ಕ್ಯಾನ್ ಟೇಕ್ ಅ ಕ್ವಿಕ್ ಅಪ್ಸೈಡ್ ಟ್ರೆಂಡ್ ರಿವರ್ಸಲ್ ಸ್ಕ್ಯಾಲ್ಪ್ ಮಾಡ್ಬೋದು ನಾವಿಲ್ಲ ಆ್ಯಕ್ಚುಲಿ. ಯಾಕಂದ್ರೆ ಮಾರ್ಕೆಟ್ನಾಗ ಇಲ್ಲಿ ತನಕ ಈ EMA ತನಕ ಬರೋ ತನಕ ತಾಕತ್ತದ ಅನ್ಕೋರಿ. EMA ಟಚ್ ಆಗೋ ತನಕ ಇಟ್ ಈಸ್ ಆಲ್ಮೋಸ್ಟ್ ಅರೌಂಡ್ ಹೆವಿ ಮೂವ್ಮೆಂಟಮ್ ಕೊಡ್ಲತ್ತ ಅರೌಂಡ್ 100 more points. ಸೊ ಲೆಟ್ಸ್ ಸಿ 1 minute ಹೋಗಿ ನೋಡಮು. ಇಫ್ ಇನ್ ಕೇಸ್ ಎನಿ ಟ್ರೇಡ್ ಸಿಗ್ತಿದ್ರೆ ವಿಲ್ ಜಸ್ಟ್ ಡೂ ಅ ಕ್ವಿಕ್ ಸ್ಕ್ಯಾಲ್ಪಿಂಗ್ ಟ್ರೇಡ್. ಓಕೆ, ಸೊ 1 minute. ಓಕೆ, so market is in downtrend. I don't think so it's a fair to go for upside trade. ಸೊ ಇಲ್ಲಿ ನೋಡಿ ಕ್ಲಿಯರ್ಲಿ ಡೌನ್ ಟ್ರೆಂಡ್ ಕಾಣಿಸ್ಲತ್ತದ. ನಾವು ಮಾರ್ಕೆಟ್ನೇ ಡೌನ್ ಸೈಡೇ ತೊಗೋಬೇಕು. ಈಗ ಅಪ್ ಸೈಡ್ ತೊಗೊಂಡು ಅಂದ್ರೆ ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ದ ಟ್ರೆಂಡ್. ಆ ರೀತಿ ಅಗೇನ್ಸ್ಟ್ ದ ಟ್ರೆಂಡು ಟ್ರೇಡ್ ತೊಗೊಬೋದು, ಬಟ್ ಇಟ್ ಈಸ್ ವೆರಿ ಮಚ್ ರಿಸ್ಕಿಯರ್. ಗೋ ವಿತ್ ದ ಟ್ರೆಂಡ್, ಗೋ ವಿತ್ ದ ಫ್ಲೋ ಅಂತಂದಾಗ ದಟ್ ವಿಲ್ ಗಿವ್ ಯು ವೆರಿ ಈಸಿ ಪ್ರಾಫಿಟ್ಸ್. ಸೊ ಅಗೇನ್ಸ್ಟ್ ದ ಟ್ರೆಂಡ್ ಅಂತಂದ್ರೆ ನೀವು ಎಲ್ಲರೂ ಕೆಳಗೆ ಹೋಗ್ತಂತ ನೋಡ್ಲತ್ತರ, ನೀವು ಮ್ಯಾಲೆ ಹೋಗ್ತಂತ ಅಗೇನ್ಸ್ಟ್ ದ ಟ್ರೆಂಡ್ ಕಾಂಪೀಟ್ ಮಾಡ್ಲತ್ತೀರಿ. ಸೊ ದಟ್ probability of making profit is very much less. But if in case heavy reversal bantandru, it will give a huge profits, but not recommended of course. Okay, so with 1 minute time frame bank nifty thanka bandvi, same thing will do in a nifty chart ne ಮಾಡಿ will do side by side analysis. Okay, so the bank nifty do side ಗೆ ಇಟ್ಟಿರ್ತೀನ same thing again analyze ಮಾಡಿವಲ್ಲ, we'll go to 1 minute time frame or 5 minutes time frame and we'll see for a quick scalping trades. Okay, so let's see. I'll go for a Nifty analysis now. So Nifty ಏನು ಹೇಳಕ್ಕೆ ಟ್ರೈ ಮಾಡ್ಲತ್ತ ಅಂತೇಳಿ ಲೆಟ್ ಸಿ. ಸೊ 1 hour ಟೈಮ್ ಫ್ರೇಮ್ನಾಗ ನಿಫ್ಟಿಗೂ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಮಾರ್ಕ್ ಮಾಡ್ತೀನಿ ನಾ, ಬಿಕಾಸ್ ದಿಸ್ ಇಸ್ ಕ್ಲಿಯರ್ ರೆಸಿಸ್ಟೆನ್ಸ್ ಲೆವೆಲ್. ಇಲ್ಲೊಂದು ಸಪೋರ್ಟ್ ಲೆವೆಲ್ ಕಾಣಿಸ್ಲತ್ತ ನಾನು, ಅಲ್ಲಿ ಮಾರ್ಕ್ ದಿಸ್ ಇಸ್ ಸಪೋರ್ಟ್ ಲೆವೆಲ್. ಓಕೆ, ಸೊ ಇಲ್ಲೂ ಒಂದು ಸಪೋರ್ಟ್ ಲೆವೆಲ್ ಕಾಣಿಸ್ಲತ್ತು. ಬಟ್ ಅಗೇನ್ ವಿಲ್ ಗೋ ಟು 15 minutes or 5 minutes, ಅಲ್ಲಿ ನಮ್ಗೆ ಕ್ಲಿಯರ್ಲಿ ಕಾಣಿಸ್ತದೆ. ಬಟ್ 1 hour ಟೈಮ್ ಫ್ರೇಮ್ನಾಗ ಯಾವ ರೀತಿ ಪಟ್ ಅಂತ ಕ್ವಿಕ್ ನೋಡಿದ ತಕ್ಷಣನೇ ಯಾವುದು ರೆಸಿಸ್ಟೆನ್ಸ್ ಯಾವ ಸಪೋರ್ಟ್ ಅಂತ ಕಾಣಿಸ್ಲತ್ತಲ್ಲ, ಅದು ನಾ ಕ್ವಿಕ್ ಆಗಿ ಮಾರ್ಕ್ ಮಾಡ್ಲತ್ತೀನಿ. ಓಕೆ, ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಕಾಂಪ್ಲಿಕೇಶನ್ಸ್ ಇಲ್ಲ. ಆ್ಯಂಡ್ ಐ ಕ್ಯಾನ್ ಸಿ ಸಮ್ ಟ್ರೆಂಡ್ ಲೈನ್, ಇಲ್ಲೊಂದು ಟ್ರೆಂಡ್ ಲೈನ್ ಕಾಣುತ್ತಲ್ಲ, ಇಲ್ಲೊಂದು ಟ್ರೆಂಡ್ ಲೈನ್ ಕಾಣುತ್ತೆ, ಆ ಟ್ರೆಂಡ್ ಲೈನು ಮಾರ್ಕ್ ಮಾಡ್ತೀನಿ. ಸೊ ದಟ್ ನಮ್ಗೆ ಥಿಂಗ್ಸ್ ಈಸಿ ಆಗಲಿ ಅಂತೇಳಿ. ಓಕೆ, ಸೊ ಅಲ್ಲಿ ಮಾರ್ಕ್ ದಿಸ್ ಟ್ರೆಂಡ್ ಲೈನ್ ಆಲ್ಸೋ ಆ್ಯಂಡ್ ಅಲ್ಲಿ ಮಾರ್ಕ್ ದಿಸ್ ಟ್ರೆಂಡ್ ಲೈನ್. ಸೂಪರ್. ಸೊ ನೀವು ಇಲ್ಲಿ ನೋಡ್ರಿ, ಇದು ಒಂದು ಮತ್ತು ಇದೊಂದು ಟ್ರೆಂಡ್ ಲೈನ್ ಎರಡೇ ಟಚ್ ಮಾಡಿದ್ರು ಥರ್ಡ್ ಟೈಮ್ ಇಲ್ಲಿ ಆಬ್ವಿಯಸ್ಲಿ ರೆಸ್ಪೆಕ್ಟ್ ಮಾಡ್ಲತ್ತಲ್ಲ, ಇಲ್ಲೂ ರೆಸ್ಪೆಕ್ಟ್ ಮಾಡ್ಲತ್ತಲ್ಲ, ಬಟ್ ಎಕ್ಸಾಕ್ಟ್ಲಿ ಟಚ್ ಆಗಿಲ್ಲ. ಬಟ್ ದಿಸ್ ಎಕ್ಸಾಕ್ಟ್ಲಿ ಟಚ್ ಆಗ್ಲತ್ತ ನೋಡಿ. ದಿಸ್ ಇಸ್ ವಾಟ್ ಈಸ್ ಯೂಸ್ ಆಫ್ ಟ್ರೆಂಡ್ ಲೈನ್. ಸೊ ನೀವು ಎಕ್ಸಾಂಪಲ್ ಇದೊಂದು ಚಾರ್ಟ್ ಆಗೇ ಇಲ್ಲ ಅಂತ ಅನ್ಕೋರಿ, ನೀವು ಬರೀ ಇದು ಎರಡೇ ಪಾಯಿಂಟ್ಸ್ ಕನೆಕ್ಟ್ ಮಾಡಿ ಟ್ರೆಂಡ್ ಲೈನ್ ಎಕ್ಸ್ಟೆಂಡ್ ಮಾಡಿದ್ರು ದಿಸ್ ಇಸ್ ರೆಸ್ಪೆಕ್ಟಿಂಗ್ ಇಟ್ ಸಮ್ವೇರ್ ದಿಸ್ ಪಾಯಿಂಟ್ ಅಂಡ್ ದಿಸ್ ಕ್ಲಿಯರ್ಲಿ ರೆಸ್ಪೆಕ್ಟಿಂಗ್ ಇಟ್ ದಿಸ್ ಪಾಯಿಂಟ್. ದಿಸ್ ಇಸ್ ವಾಟ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಟ್ರೆಂಡ್ ಲೈನ್ಸ್. ಓಕೆ, ದಿಸ್ ಇಸ್ ಹೌ ಯು ಸಿಂಪ್ಲಿಫೈ ಚಾರ್ಟ್. Okay, so let's go to 15 minutes time frame. 15 minutes time frame na again market is in one range ಅಂತಂದಾಗ ಇದು ಒಂದು ಹೆವಿ ರೇಂಜ್ ಅದ ಅನ್ಕೋರಿ. ಇದನ್ನು ರೇಂಜ್ ಇಸ್ ಅರೌಂಡ್ 500 points. ಬಟ್ ಇಲ್ಲಿ ಲೋವರ್ ಲೋ ಫಾರ್ಮೇಷನ್ ಆಗಿ ಮಾರ್ಕೆಟ್ ಇಸ್ ಟ್ರೈಂಗ್ ಟು ಗೋ ಅಪ್. ಸೊ ಓಕೆ, ಸೊ ಹಿಂಗೆ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ. ಮಾರ್ಕೆಟಿಗೆ ನೀವು ಹಿಂದಿನ 25th ಏಪ್ರಿಲ್ ಅಂತ ನೋಡಿದ್ರೆ ಮಾರ್ಕೆಟ್ ಇಸ್ ಅನ್ ಅಪ್ ಟ್ರೆಂಡ್ ಇಟ್ ಸೆಲ್ಫ್. ಬಟ್ ಇವತ್ತಿನಗೋಸ್ಕರ ನಿನ್ನೆ ಮತ್ತು ಇವತ್ತಷ್ಟೇ ಮಾರ್ಕೆಟ್ ಸ್ಮಾಲ್ ಒಂದು ರಿವರ್ಸಲ್ ಪುಲ್ ಬ್ಯಾಕ್ ಅಂತ ಕನ್ಸಿಡರ್ ಮಾಡ್ಬೋದು. ನೀವು ಇದೊಂದು ಸ್ವಿಂಗ್ ಲೋ ಮತ್ತು ಸ್ವಿಂಗ್ ಹೈ ಅಂತ ಕನ್ಸಿಡರ್ ಮಾಡಿದ್ರೆ ಮಾರ್ಕೆಟ್ ಒಂದು ಮೇಲ್ ಅಪ್ ಮೂವ್ ಕೊಟ್ಟು ಒಂದು ಕೆಳಗೊಂದು ಸ್ಮಾಲ್ ಪುಲ್ ಬ್ಯಾಕ್ ಬಂದ್ವು. ಸೊ ಐ ಶೋ ಯು ವಿತ್ ದಿಸ್ ರೆಪ್ರೆಸೆಂಟೇಷನ್. ಒಂದು ಸ್ಮಾಲ್ ರ್ಯಾಲಿ ಕೊಟ್ಟು ಒಂದು ಸ್ಮಾಲ್ ಪುಲ್ ಬ್ಯಾಕ್, ಮತ್ತು ಅಗೇನ್ ಒಂದು ರ್ಯಾಲಿ ಬರ್ತದೆ, ಅಗೇನ್ ಒಂದು ಸ್ಮಾಲ್ ಪುಲ್ ಬ್ಯಾಕ್. ಸೊ ದಿಸ್ ಇಸ್ ವಾಟ್ ನೀವು ಇಷ್ಟು ಕರೆಕ್ಟಾಗಿ ರ್ಯಾಲಿ ಹಿಂಗೆ ತೋರಿಸ್ಲತ್ತಿಲ್ಲ. ಮಾರ್ಕೆಟ್ ಯೂಶಲಿ ಇಷ್ಟು ಸ್ಟ್ರೇಟ್ ಲೈನ್ ಆಗಿರಲ್ಲ ಅನ್ಕೋರಿ. ಸೊ ದೇರ್ ವಿಲ್ ಬಿ ಗ್ಯಾಪ್ ಅಪ್, ಗ್ಯಾಪ್ ಡೌನ್, ಜಿಗ್ಜ್ಯಾಗ್. ಸೊ ನಿಮ್ಗೊಂದು ಬ್ರಾಡರ್ ವ್ಯೂ ಸಿಗಲಿ, ಹೆಂಗೆ ಅನಾಲಿಸಿಸ್ ಮಾಡ್ತೀವಿ, ಹೆಂಗೆ ನೋಡ್ತೀವಿ ಅಂತೇಳಿ ಮಾರ್ಕೆಟ್ ನಜರಿಯಾ ಹೆಂಗೆ ನೀವು ಅನಲೈಸ್ ಮಾಡ್ತೀರಾ ಅಂತೇಳಿ ಐಮ್ ಜಸ್ಟ್ ಟ್ರೈಂಗ್ ಟು ಶೋ ಯು. ಸೊ ಮಾರ್ಕೆಟ್ ಹಿಂಗೆ ಮಾರ್ಕ್ ಮಾಡಿ ಅಂದ್ರೆ ಎಕ್ಸಾಕ್ಟ್ಲಿ ಹಿಂಗೆ ಇರಂಗಿಲ್ಲ ಮಾರ್ಕೆಟ್. ಸೊ ಜಸ್ಟ್ ಅಸ್ಯೂಮಿಂಗ್ ದಟ್ ದಿಸ್ ಇಸ್ ಸ್ವಿಂಗ್ ಲೋ ಆ್ಯಂಡ್ ದಿಸ್ ಇಸ್ ಸ್ವಿಂಗ್ ಹೈ. ಸೊ ಅವಾಗ ಒಂದು ಹೆವಿ ಲೈನ್ ಹಿಂಗೆ ಮಾರ್ಕ್ ಮಾಡ್ಬೋದು. ಆಮೇಲೆ ಇದೊಂದು ಸ್ವಿಂಗ್ ಹೈ, ಇದೊಂದು ಸ್ವಿಂಗ್ ಲೋ, ಇದೊಂದು ಮಾರ್ಕ್ ಹಿಂಗೆ ಮಾಡಿದಾಗ ನಮಗೊಂದು ಕ್ಲಾರಿಟಿ ಸಿಗ್ತದೆ. ಓಕೆ, ಹೆಂಗೆ ನಾವು ನೋಡ್ಬೋದು ಮಾರ್ಕೆಟ್ ಅಂತೇಳಿ. ಓಕೆ, ಸೊ
ಇದು ಆಯ್ತಾ 15 ಮಿನಿಟ್ಸ್ನಾಗ ಐ ಆಮ್ ನಾಟ್ ಏಬಲ್ ಟು ಸಿ ಎನಿ ಕೈಂಡ್ ಆಫ್ ಟ್ರೇಡ್ಸ್. ಏನು ನಡಿಲತ್ತದ ಮಾರ್ಕೆಟ್ನಾಗ ಅಂತ ತಿಳಿಲಾಗ್ಯದ. ವಾಟ್ ಅಗೇನ್ ಸೇಸ್ ಜಸ್ಟ್ ಮಾರ್ಕೆಟ್ ಒಂದು ಲೋವರ್ ಲೋ ಫಾರ್ಮೇಷನ್ ಆಗಿ ಡೌನ್ ಟ್ರೆಂಡ್ ಫಾರ್ಮ್ ಆಗ್ಲತ್ತದ. ಡೌನ್ ಟ್ರೆಂಡ್ ಫಾರ್ಮ್ ಆಗಿ ಅಗೇನ್ ಇಟ್ ಗೇವ್ ಅ ಹ್ಯೂಜ್ ಅಪ್ ಮೂವ್ ಅಂಡ್ ಅಗೇನ್ ಇಟ್ ಗೇವ್ ಅ ಹ್ಯೂಜ್ ಡೌನ್ ಮೂವ್. ಸೊ ಮಾರ್ಕೆಟ್ ಮೇಲೆ ಕೆಳಗೆ ಫುಲ್ ವೋಲ್ಟೈಲ್ ಅದ ಅನ್ಕೋರಿ, ವೋಲ್ಟೈಲ್ ಅದ ಅಂಡ್ ಐ ಆಮ್ ನಾಟ್ ಗೆಟಿಂಗ್ ಎಕ್ಸಾಕ್ಟ್ ಕ್ಲಾರಿಟಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ ನಿಫ್ಟಿ ಇನ್ 15 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ಸಮ್ ಟೈಮ್ಸ್ ಮಾರ್ಕೆಟ್ನಾಗ ಏನು ನಡಿಲತ್ತದ ಅಂತೇಳಿ ತಿಳಿಲಿಲ್ಲ ಅಂದ್ರೆ ಇಟ್ ಇಸ್ ಟೋಟಲಿ ಫೈನ್, ನಾಟ್ ಎಟ್ ಆಲ್ ಎನ್ ಇಶ್ಯೂ. ಎಲ್ಲ ಟೈಮು ಮಾರ್ಕೆಟ್ ನಿಮ್ಗೆ ಅರ್ಥ ಆಗ್ಬೇಕಂತೇಳಿ ಅವಶ್ಯಕತೆ ಇಲ್ಲ ಅನ್ಕೋರಿ. ಸೇಮ್ ನಾ ಬ್ಯಾಂಕ್ ನಿಫ್ಟಿನ 15 ಮಿನಿಟ್ಸ್ನಾಗ ಹೋದಾಗ ಇಲ್ಲಿ ಹೇಳಿದೆ ಹಿಂಗೊಂದು ಚಾನಲ್ ಫಾರ್ಮೇಷನ್ ಆಗ್ಯದ, ದಿಸ್ ಇಸ್ ವಾಟ್ ಈಸ್ ಲೋವರ್ ಲೋ ಫಾರ್ಮೇಷನ್, ಇಲ್ಲೊಂದು ರೆಸ್ಪೆಕ್ಟ್ ಮಾಡಿ ಮೇಲೆ ಹೋಲತ್ತದ. ಅದೇ ರೀತಿ ನಿಫ್ಟಿ ನೋಡಿದಾಗ ನನಗೆ ಏನು ಕಾಣಿಸ್ಲಾಗಿದೆ, ಇಲ್ಲೊಂದು ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡತ್ತು, ಇಲ್ಲೊಂದು ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡತ್ತು. ಸೊ ರೆಸ್ಪೆಕ್ಟ್ ಮಾಡಿ ಮೇಲೆ ಹೋಗ್ಲತ್ತು ಆ್ಯಂಡ್ ಐ ಆಮ್ ನಾಟ್ ಏಬಲ್ ಟು ಫೈಂಡ್ ಎನಿ ಟ್ರೇಡ್ಸ್ ಇನ್ 15 ಮಿನಿಟ್ಸ್ ಟೈಮ್ ಫ್ರೇಮ್. ಸೊ ಐಲ್ ಜಸ್ಟ್ ವೇಟ್ ಫಾರ್ ಮೈ ಪ್ರಾಪರ್ ಟ್ರೇಡ್ ಟು ಫಾರ್ಮ್. ಓಕೆ, so we'll go to 5 minute time frame. So 15 minutes ಆಯ್ತು, 1 hour ಆಯ್ತು, we'll go to 5 minutes time frame and see what exactly market is trying to tell ಅಂತ. ಓಕೆ, ಐ ಹೋಪ್ ನಾನು ಏನು ಹೇಳ್ತೀನಿ ಭಾಳ ಫಾಸ್ಟು ಇಲ್ಲ ಭಾಳ ಸ್ಲೋನು ಇಲ್ಲ ಅನ್ಕೋತೀನಿ. ಇಫ್ ಇನ್ ಕೇಸ್ ಭಾಳ ಫಾಸ್ಟ್ ಐತಂದ್ರೆ ಜಸ್ಟ್ ಕಮೆಂಟ್ ಮಾಡಿ ಹೇಳ್ರಿ, ಅಲ್ಲಿ ಜಸ್ಟ್ ಟ್ರೈ ಟು ಸ್ಲೋ ಇಟ್ ಡೌನ್. ಇಲ್ಲ ಇನ್ನೂ ಕ್ಲಾರಿಟಿ ಇನ್ನೂ ಸಿಂಪ್ಲಿಫೈ ಮಾಡಿ ಹೇಳ್ಬೇಕಿತ್ತಂದ್ರೆ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ, ಅಲ್ಲಿ ಜಸ್ಟ್ ಟ್ರೈ ಟು ಸಿಂಪ್ಲಿಫೈ ಥಿಂಗ್ಸ್ ಸ್ಟಿಲ್ ಮೋರ್. ಈಗಂತೂ ಫುಲ್ ಬೇಸಿಕ್ ಲೆವೆಲ್ ಇರೋರಿಗೂ ತಿಳಿಯೋ ಥರನೇ ಹೇಳತ್ತೀನಿ. ಲೈಕ್ ನೀವು ಪ್ರೈಸ್ ಆಕ್ಷನ್ ಅಂದ್ರೆ ಏನು, ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೆ ಏನು, ಲೋವರ್ ಲೋ ಅಂದ್ರೆ ಏನು, ಲೋವರ್ ಹೈ ಅಂದ್ರೆ ಏನು ಅಂತೇಳಿ ಸ್ವಲ್ಪ ನಾಲೆಜ್ ಇದ್ರು ವಾಟ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೈನ್ ವಿಲ್ ಮೇಕ್ ಸೆನ್ಸ್. ಓಕೆ, 1 second. ಓಕೆ, ಸೊ ಮಾರ್ಕೆಟ್ ಇದೊಂದು ಚಾನಲ್ ಮೂವ್ ಆಗ್ಲತ್ತಲ್ಲ. ಅಗೇನ್ ಇದು ಒಂದು ಹೆವಿ ಸ್ಮಾಲ್ ಕ್ಯಾಂಡಲ್ಸ್ ಅನ್ಕೋರಿ. ಇದು ಕ್ಯಾಂಡಲ್ನಾಗ ಯಾವುದೇ ರೀತಿ ಮೊಮೆಂಟಮ್ ಸಿಗೋದೇ ಇಲ್ಲ ಆ್ಯಂಡ್ ಮಾರ್ಕೆಟ್ ನಿನ್ನೆದೊಂದು ಹೆವಿ ಡೌನ್ಫಾಲ್ ಬಂತು. ಸೊ ದಿಸ್ ಈಸ್ ಇನ್ ಅ ಲೋವರ್ ಲೋ ಫಾರ್ಮೇಷನ್. 1 second. ಮಾರ್ಕೆಟ್ ಈಸ್ ಇನ್ ಡೌನ್ ಟ್ರೆಂಡ್, ಲೋವರ್ ಲೋ ಫಾರ್ಮೇಷನ್ ಆಗ್ಲತ್ತು ಆ್ಯಂಡ್ ಟುಡೇ ಮಾರ್ಕೆಟ್ ರಿಕಾರ್ಡ್ ಹೆವಿ ರಿಕವರ್ ಆಗಿ ಅಗೇನ್ ಮತ್ತೆ ಕೆಳಗೆ ಬರ್ಲತ್ತು. ಸೊ ದಿಸ್ ಈಸ್ ವೆರಿ ರೇರ್. ಈ ಥರ ಮಾರ್ಕೆಟ್ ವರ್ಕ್ ಆಗಲ್ಲ ಅನ್ಕೋರಿ. ಸ್ಲೋಲಿ ಬತ್ತಂದ್ರೆ ಇಲ್ಲಿ ಸೈಡ್ ವೈಸ್ ಆಗಿ ದೆನ್ ಇಟ್ ವಿಲ್ ಗೋ ಅಪ್, ಮತ್ತೆ ಸೈಡ್ ವೈಸ್ ಆಗಿ ದೆನ್ ಇಟ್ ವಿಲ್ ಕಮ್ ಅಪ್. ಮಾರ್ಕೆಟ್ ಯಾವಾಗಲೂ ಒಂದು ಪ್ಯಾಟರ್ನ್ ಫಾಲೋ ಆಗ್ತದೆ. ಅಪ್ ಟ್ರೆಂಡ್ ಹೋಗ್ಲತ್ತಂದ್ರೆ ಸೈಡ್ ವೈಸ್ ಆಗಿ ದೆನ್ ಇಟ್ ವಿಲ್ ಕಂಟಿನ್ಯೂ ಟ್ರೆಂಡ್ ಆರ್ ವಿಲ್ ರಿವರ್ಸ್ ಇಟ್ಸ್ ಟ್ರೆಂಡ್. ವಿ ಶೇಪ್ ರಿಕವರಿ, ಇದು ವಿ ಶೇಪ್ ರಿಕವರಿ ಅದು. ಸೊ ವಿ ಶೇಪ್ ರಿಕವರಿ ಇಸ್ ವೆರಿ ರೇರ್ ಅನ್ಕೋರಿ. ಸೊ ನಿಮ್ಗೆ ಇಫ್ ಇನ್ ಕೇಸ್ ನೀವು ಟ್ರೇಡ್ನಾಗ ಎಂಟ್ರ್ ಆಗಿದ್ದಾರೆ ಅಂದ್ರೆ ಯು ಕ್ಯಾನ್ ಈಸಿಲಿ ಕ್ಯಾಪ್ಚರ್ ದ ಟ್ರೆಂಡ್. ಬಟ್ ಇಫ್ ಇನ್ ಕೇಸ್ ಮಿಸ್ ಆಗಿತ್ತಲ್ಲ ನಿಮ್ಗೆ ಎಂಟ್ರು ಮಾಡಿಬಿಡಿಸಲ್ಲ ಟ್ರೇಡ್, ಅಷ್ಟು ಫಾಸ್ಟ್ ಮೂಮೆಂಟಮ್ ಬರ್ತದೆ ಟ್ರೇಡ್ನಾಗ. ಓಕೆ, ಸೊ ಆಸ್ ಆಫ್ ನೋ 5 minutes ಟೈಮ್ ಫ್ರೇಮ್ನಾಗ ಅಗೇನ್ ಮಾರ್ಕೆಟ್ ಇಸ್ ಇನ್ ಡೌನ್ ಟ್ರೆಂಡ್, ಮತ್ತೊಂದು ಸ್ಮಾಲ್ ಮೇಲೆ ಹೋಗಿ ಮತ್ತೆ ಕೆಳಗೆ ಬರ್ಲತ್ತು. ಐ ಆಮ್ ನಾಟ್ ಏಬಲ್ ಟು ಫೈಂಡ್ ಎನಿ ಟ್ರೇಡ್ಸ್. ಇನ್ ಕೇಸ್ ನಾ ಟ್ರೇಡ್ ತೊಗೊಂಡ್ರು ಅಲ್ಲಿ ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಡೌನ್ ಸೈಡ್ ಟ್ರೇಡ್ಸ್ ಬಿಕಾಸ್ ಮಾರ್ಕೆಟ್ ಇಸ್ ಇನ್ ಡೌನ್ ಟ್ರೆಂಡ್. ಓಕೆ, ಸೊ ಲೆಟ್ಸ್ ಸಿ 5 minutes ಮತ್ತು 1 minute ಸೈಡ್ ಬೈ ಸೈಡ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡು ಚಾರ್ಟ್ ಇಡಮು. ಯಾವ ರೀತಿ ಟ್ರೇಡ್ ಸಿಕ್ತು, ಎಲ್ಲಿ ಬಯರ್ಸ್ ಅರ ಎಲ್ಲಿ ಸೆಲ್ಲರ್ಸ್ ಅರ, ಎಲ್ಲಿ ಸೆಲ್ಲರ್ಸ್ ಲೆವೆಲ್ ಅದ ಎಲ್ಲಿ ಬಯರ್ಸ್ ಲೆವೆಲ್ ಅದ, ಎಲ್ಲಿ ಬಯರ್ಸ್ ಪ್ಯಾನಿಕ್ ಆಗ್ತಾರೆ ಎಲ್ಲಿ ಸೆಲ್ಲರ್ಸ್ ಪ್ಯಾನಿಕ್ ಆಗ್ತಾರೆ ಅಂತೇಳಿ ವಿಲ್ ಡಿಸ್ಕಸ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಇನ್ ಡೀಟೇಲ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಸೊ 5 minutes ಟೈಮ್ ಫ್ರೇಮ್ ಇದು ಬ್ಯಾಂಕ್ ನಿಫ್ಟಿದು, ಇದು ನಿಫ್ಟಿ. ಲೆಟ್ಸ್ ಸಿ. ಇದ್ರ ಜೊತೆ ಜಸ್ಟ್ ಓಪನ್ ಆಪ್ಷನ್ ಚೈನ್, ಸೊ ಸೆನ್ಸಿಬಲ್ದು OI ಡೇಟಾ ಓಪನ್ ಮಾಡಿಟ್ಟಿರ್ತೀನಿ. ಸೊ ದಟ್ ನಮಗೊಂದು ಕ್ಲಾರಿಟಿ ಸಿಕ್ತು ವೇರ್ ಬಯರ್ಸ್ ಆರ್ ಸ್ಟ್ರಾಂಗ್ ಆ್ಯಂಡ್ ವೇರ್ ಸೆಲ್ಲರ್ಸ್ ಆರ್ ಸ್ಟ್ರಾಂಗ್ ಅಂತ. ಸೊ ನೀವು ನೋಡಿದ್ರೆ 24,800 ಕಾಲ್ ಆಪ್ಷನ್ ಶಾರ್ಟ್ ಮಾಡಿರೋರು ಅರೌಂಡ್ 65 lakhs ಅದ ಅನ್ಕೊ OI ಡೇಟಾ. ಸೊ 24,800 ಕ್ರಾಸ್ ಆಗೋದು ಇಟ್ಸ್ ಬಿಟ್ ಡಿಫಿಕಲ್ಟ್. ಯಾಕಂದ್ರೆ ಇಲ್ಲೆಲ್ಲ ಕಾಲ್ ಶಾರ್ಟ್ ಮಾಡಿ ಕುಂತಿರೋದು. ಕಾಲ್ ಶಾರ್ಟ್ ಮಾಡ್ರ ಅಂದ್ರೆ ದೇ ಆರ್ ಟ್ರೈಂಗ್ ಟು ಟೇಕ್ ದ ಮಾರ್ಕೆಟ್ ಡೌನ್. ಓಕೆ, ಸೊ ಬ್ಯಾಂಕ್ ನಿಫ್ಟಿನಾಗ ಅಗೇನ್ ಇಟ್ ಈಸ್ ಓಕೆ. ಸೊ ಬ್ಯಾಂಕ್ ನಿಫ್ಟಿನ ಕಾಂಪಿಟೇಷನ್ ಆಲ್ಮೋಸ್ಟ್ ಈಕ್ವಲ್ ಅದು. 54,900 ಕಾಲ್ ಶಾರ್ಟ್ ಮಾಡಿರೋರು ನನ್ನ ಕರ್ಸರ್ನ ಫಾಲೋ ಮಾಡಿರಿ. 54 lakhs ಕಾಲ್ ಶಾರ್ಟ್ ಮಾಡಿರೋರು ಆ್ಯಂಡ್ 64 lakh ಪುಟ್ ಶಾರ್ಟ್ ಮಾಡಿರೋರು. ಸೊ ಕಾಂಪಿಟೇಷನ್ ಎರಡು ಟೈಟ್ ಅದ ಅನ್ಕೋ. ಸೊ ಅಷ್ಟು ಮೊಮೆಂಟಮ್ ಬರ್ಲಕ್ಕೆ ಚಾನ್ಸ್ ಇಲ್ಲ ಇಲ್ಲಿ. ಸೊ ಐ ಥಿಂಕ್ ನಿಫ್ಟಿ ಕ್ಯಾನ್ ಗಿವ್ ಅ ಮೊಮೆಂಟಮ್. ಸೊ 24,800 65 lakhs ಕಾಲ್ ಶಾರ್ಟ್ ಮಾಡಿದ್ರು. ಇಫ್ ಇನ್ ಕೇಸ್ ಇವ್ರು ಗಿವ್ ಅಪ್ ಮಾಡಿದ್ರೆ ಮಾರ್ಕೆಟ್ ವಿಲ್ ಗೋ ಅಪ್, ಇಲ್ಲಂತಂದ್ರೆ ಮಾರ್ಕೆಟ್ ವಿಲ್ ಸ್ಟೇ ಇನ್ ರೇಂಜ್. ಐ ಶೋ ಯು ವಾಟ್ ಎಕ್ಸಾಕ್ಟ್ಲಿ ಐ ಆಮ್ ಟ್ರೈಂಗ್ ಟು ಟೆಲ್ ಅಂತೇಳಿ. ಓಕೆ, ಸೊ ಇಲ್ಲಿ ತನಕ ಇದು ಮಾರ್ಕ್ ಮಾಡಿದ್ದು ನಿಮ್ಗೊಂದು ಬ್ರಾಡರ್ ವಿಷನ್ ಸಿಗಲಿ ಅಂತೇಳಿ ಮಾರ್ಕ್ ಮಾಡಿದ್ದು. ಅಲ್ಲಿ ರಿಮೂವ್ ಎವ್ರಿಥಿಂಗ್, ವಿಲ್ ಮಾರ್ಕ್ ಎವ್ರಿಥಿಂಗ್ ಫ್ರೆಶ್ ಆಗಿ. ಸೊ ಫ್ರೆಶ್ ಚಾರ್ಟ್ ಇಟ್ಟಿಡಮು ಸೊ ದಟ್ ನಿಮ್ಗೊಂದು ಕ್ಲಾರಿಟಿ ಸಿಗ್ತದೆ. ಜಂಬಲ್ ಫುಲ್ ಹಿಂಗೆ ಗಿಜಿ ಕಾಣಿಸುತ್ತೆ ಚಾರ್ಟ್. ಸೊ ವಿಲ್ ಮೇಕ್ ಇಟ್ ವೆರಿ ಮಚ್ ಕ್ಲಿಯರ್ ಆ್ಯಂಡ್ ಕ್ಲೀನ್. ಓಕೆ, ಸೊ ಇಲ್ಲಿ ರಿಮೂವ್ ಎವ್ರಿಥಿಂಗ್. ಡ್ರಾಯಿಂಗ್ಸ್ ಎಲ್ಲ ತೆಗಿತೀನಿ ಇಲ್ಲಿಂದ. ಡ್ರಾಯಿಂಗ್ಸ್ ತೆಗೆದು ನಂಗೆ ಕಣ್ಣಿಗೆ ಇಲ್ಲಿ ಸಡನ್ನಾಗಿ ಏನು ಕಾಣಿಸ್ಲತ್ತು ವಿತಿನ್ 5 minutes or 1 minute or 15 minutes ಏನು ಕಾಣಿಸ್ಲತ್ತು ಅಲ್ಲಿ ಜಸ್ಟ್ ಟ್ರೈ ಟು ಮಾರ್ಕ್ ದೋಸ್ ಥಿಂಗ್ಸ್ ಆ್ಯಂಡ್ ಬೇಸ್ಡ್ ಆನ್ ದಟ್ ವಿಲ್ ಡೂ ಅನಾಲಿಸಿಸ್. ಓಕೆ, ಸೊ ಇಲ್ಲಿ ನನಗೆ ಒಂದು ಸಪೋರ್ಟ್ ಲೆವೆಲ್ ಕಾಣಿಸ್ಲತ್ತು, ಅಲ್ಲಿ ಜಸ್ಟ್ ಮಾರ್ಕ್ ದಿಸ್ ಸಪೋರ್ಟ್ ಲೆವೆಲ್. ಇಲ್ಲೊಂದು ರೆಸಿಸ್ಟೆನ್ಸ್ ಲೆವೆಲ್. Okay, so this is 15 minutes time frame. I'll go to directly 1 minute time frame. 1 minute time frame, this will make much more sense. Okay, so chart zoom out 1 second.
Okay, 90% ಇರಲಿ. So 1 minute time frame market is in downtrend. So downtrend andaga you should take only downside trades aste. So 54,900 is a psychological level. So illi short option sellers active agirtare. I'll show you 54,900 in bank nifty. So bank nifty 54,900 equal participation ada ankor. Call writers mat put writers ibbar kadeyinda equal participation ada. So there are high chances that market might sustain at this point. Ille ಸ್ವಲ್ಪ sideways ಆಗಬಹುದು. And if I go to Nifty chart alla, Nifty chart na illond support ಕಾಣಿಸ್ಲತ್ತ ನನಗೆ. I'll just mark this as a support and illond resistance ಕಾಣಿಸ್ಲತ್ತ. I'll mark this as a resistance. 1 second. Okay, ill resistance ಕಾಣಿಸ್ಲತ್ತ and I'll mark this as a trend line also. So illond trend line ಕಾಣಿಸ್ಲತ್ತ ನನಗೆ. Trend line must respect ಮಾಡತ್ತ ನೋಡಿ. First time ill respect ಮಾಡದೆ, second time ಇಲ್ಲಿ and third time ill respect ಮಾಡತ್ತೆ. So let's see, market is in downtrend because trend line downside form agide ಅಂದ್ರೆ this is clearly shows that market is in downtrend. Na ಸ್ವಲ್ಪ full basic level ಹೇಳ್ತೀನಿ, ನಿಮಗೆ ಸ್ವಲ್ಪ ಬೋರಿಂಗ್ ಅನ್ಸ್ಬೋದು ಎಷ್ಟು ಬೇಸಿಕ್ ಲೆವೆಲ್ ಹೇಳುತ್ತೆ ಅಂತ, ಬಟ್ ಸ್ಟಿಲ್ ದಟ್ ಈಸ್ ಹೌ ಯು ಸ್ಟಾರ್ಟ್ ಥಿಂಗ್ಸ್ ಅಲ್ಲ. ಸೊ ನಂಗೆ ಇಲ್ಲಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿನ ಐ ಕ್ಯಾನ್ ಸಿ ಒನ್ ಟ್ರೇಡ್. ಯಾವ ರೀತಿ ಟ್ರೇಡ್ ಅಂತಂದ್ರೆ, ಸೊ 54,900 ಪುಟ್ ಯಾರು ಶಾರ್ಟ್ ಮಾಡ್ಕೊಂತಾರಲ್ಲ ಅವ್ರು ಸ್ವಲ್ಪ ಗಿವ್ ಅಪ್ ಮಾಡ್ಬೇಕು. ಗಿವ್ ಅಪ್ ಮಾಡಿದ್ರಂದ್ರೆ ಐ ಕ್ಯಾನ್ ಎಕ್ಸ್ಪೆಕ್ಟ್ ಡೌನ್ ಸೈಡ್ ಟ್ರೇಡ್ ಇಲ್ಲಿ. So I can see this trend line as well. Illond trend line ಕಾಣಿಸ್ಲತ್ತ ನನಗೆ. ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಯ್ತು ಅಂತಂದ್ರೆ then I can expect a huge down move. But let's see. Let's not take trades in FOMO. Proper ಒಂದು high probability trade form ಆದಾಗ್ಲೇನೆ we'll take a trade. Okay. What option chain is trying to say? 1 second. 30 lakh and 19 lakh. Okay. Okay, ಇದು ಸೈಡಿಗೆ ಇಟ್ಬಿಡಮ್. ಇದೇನು ಮ್ಯಾಟ್ರ್ ಆಗೋದು ಬೇಡ ಅಷ್ಟು. Okay, 1 second. Oh shit. ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದಾಗ ಎಂಟರ್ ಆಗ್ಬೇಕು ಅನ್ಕೊಂಡು ಜಸ್ಟ್ ವೇಟ್ ಮಾಡೋಣ. ಇದೊಂದು ರೆಡ್ ಕ್ಯಾಂಡಲ್ ಫಾರ್ಮ್ ಐತಲ್ಲ, ಎಲ್ಲೋ ಒಂದು ಕಡೆ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಕೆಳಗೆ ಬರ್ತಂದ್ರೆ ದೆನ್ ವಿಲ್ ಟ್ರೈ ಟು ಮೇಕ್ ಅವರ್ ಎಂಟ್ರಿ, ಫ್ರೆಶ್ ಎಂಟ್ರಿ. ಓಕೆ, ಸೊ ಇಲ್ಲೇ ಎಂಟ್ರಿ ಆಗ್ಬೋದಿತ್ತು ನಾವು ಈ ಗ್ರೀನ್ ಕ್ಯಾಂಡಲ್ ಕೆಳಗೇನೆ, ಬಟ್ ಸ್ಟಿಲ್ ವಿ ಮಿಸ್ ದ ಎಂಟ್ರಿ. ಇಟ್ಸ್ ಓಕೆ. ಫೋಮನಾಗ ಎಂಟರ್ ಆಗೋದು ಬೇಡ. ಬಟ್ ಮಾರ್ಕೆಟ್ ಡೌನ್ ಟ್ರೆಂಡ್ ಆಗದ. ಐ ಆಮ್ ಜಸ್ಟ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಡೌನ್ ಸೈಡ್ ಟ್ರೇಡ್ಸ್, ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಇನ್ ಅಪ್ ಸೈಡ್ ಟ್ರೇಡ್ಸ್. ಇಲ್ಲಿಂದ ಹೆವಿ ರಿವರ್ಸಲ್ ಕೊಟ್ಟರು ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಟೇಕಿಂಗ್ ಎನಿ ಅಪ್ ಸೈಡ್ ಟ್ರೇಡ್ಸ್ ಬಿಕಾಸ್ ನನ್ನ ಸೆಟಪ್ ಫಾರ್ಮ್ ಆಗ್ಲತ್ತಿಲ್ಲ. 50 EMA ರಿಜೆಕ್ಷನ್ ತಗೊಳತ್ತಿಲ್ಲ ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಗೋ ಓನ್ಲಿ ಫಾರ್ ಡೌನ್ ಸೈಡ್ ಟ್ರೇಡ್. ಲೆಟ್ಸ್ ಸಿ ವಾಟ್ ಕ್ಯಾನ್ ಹ್ಯಾಪನ್. ಸೊ ಇಲ್ಲಿ ಆಪ್ಷನ್ ಇಲ್ಲಿ ಬೈ ಮಾಡ್ಕೊಂತಿರೋರ, ಇಲ್ಲಿ ಬಯರ್ಸರ ಇವರೆಲ್ಲ ಬಯರ್ಸ್ ಸ್ಟಾಪ್ ಲಾಸ್ ತೊಗೊಳಕ್ಕೆ ಮಾರ್ಕೆಟ್ ಇಲ್ಲಿ ತನಕ ಬರ್ಬೋದು. ಸೊ ಲಿಕ್ವಿಡಿಟಿ ಗ್ರ್ಯಾಬ್ ಮಾಡ್ಲಿಕ್ಕೆ ಇಲ್ಲಿ ತನಕ ಬಂತಂದ್ರೆ ವಿಲ್ be capturing around some 180 points. Andre in premium it will be around just 50 to 60 points in premium. So let's see. So idon mail hogi red candle, sorry, one green candle form agi one ವಾಪಸ್ ಕೆಳಗೆ ಬಂತಲ್ಲ, that will be proper on high probability trade. Let's see what can happen on that. ಸೊ ನಿಫ್ಟಿನೂ ಲೋವರ್ ಲೋ ಫಾರ್ಮೇಷನ್ ಆಗ್ಲತ್ತಿಲ್ಲಿ. ಇಲ್ಲೊಂದು 2 ಸರ್ತಿ ರೆಸ್ಪೆಕ್ಟ್ ಮಾಡಿ, 2 ಸರ್ತಿ ಸಪೋರ್ಟ್ ರೆಸ್ಪೆಕ್ಟ್ ಮಾಡಿ ಮೇಲೆ ಹೋಗ್ಲತ್ತಲು. ಬಟ್ ಅಗೇನ್ ಇಟ್ ಈಸ್ ಟ್ರೈಂಗ್ ಟು ಕಮ್ ಡೌನ್. ಸೊ ನಿಫ್ಟಿಗಿಂತ ನಂಗೆ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಹೈ ಪ್ರಾಬಬಿಲಿಟಿ ಟ್ರೇಡ್ ಅನ್ಸ್ಲತ್ತು. ಯಾಕಂದ್ರೆ ನಿಫ್ಟಿನಾಗ ನೀವು ಶಾರ್ಟ್ ಮಾಡಿದ್ರೆ ಅಂದ್ರೂ ಯು ಕುಡ್ ಎಕ್ಸ್ಪೆಕ್ಟ್ ಓನ್ಲಿ 80 ಪಾಯಿಂಟ್ಸ್ ಅಂತ. ಅಗೇನ್ ಪ್ರೀಮಿಯಮ್ನ ಇಟ್ ವಿಲ್ ಬಿ ವೆರಿ ಲೆಸ್. ಸೊ ಬ್ಯಾಂಕ್ ನಿಫ್ಟಿನ ಐ ಆಮ್ ಥಿಂಕಿಂಗ್ ಕ್ಯಾನ್ ಕ್ಯಾಪ್ಚರ್ ಮೋರ್ ಪಾಯಿಂಟ್ಸ್. ಓಕೆ, ಸೊ ಲೆಟ್ ಸಿ ವಾಟ್ ಕ್ಯಾನ್ ಹ್ಯಾಪನ್ ಅಂತ. ಮಾರ್ಕೆಟ್ ಇಫ್ ಇನ್ ಕೇಸ್ ನಮ್ಗೆ ಚಾನ್ಸ್ ಕೊಟ್ಟರೆ ವಿಲ್ ಟೇಕ್ ಅ ಟ್ರೇಡ್, ಆರ್ ಎಲ್ಸ್ ವಿಲ್ ಜಸ್ಟ್ ವೇಟ್ ಆ್ಯಂಡ್ ವಾಚ್ ಮಾಡೋದೇ ಭಾಳ ಇಂಪಾರ್ಟೆಂಟ್ ಅದ. ನಿಮ್ಗೆ ಲಿಟ್ರಲಿ ಬೋರ್ ಆಗ್ಬಿಡ್ತು ಮಾರ್ಕೆಟ್. ಒಂದ್ಸತಿ ಟ್ರೇಡ್ಸೇ ಕೊಡಂಗಿಲ್ಲ ಆ್ಯಂಡ್ ವಿಲ್ ಬಿ ಇನ್ ಫ್ರಂಟ್ ಆಫ್ ಸಿಸ್ಟಮ್ ಫಾರ್ ಮೋರ್ ದೆನ್ 2 to 3 hours. ಸೊ ದಿಸ್ ಇಸ್ ವಾಟ್ ಈಸ್ ಚಾಲೆಂಜಿಂಗ್ ಪಾರ್ಟ್ ಇನ್ ಮಾರ್ಕೆಟ್ಸ್. ಲೆಟ್ಸ್ ಸಿ ಯಾವ ರೀತಿ ಟ್ರೇಡ್ ಸಿಗ್ಬೋದು ನಮಗಂತೇಳಿ. ಇದೊಂದು ಪ್ರಾಪರ್ ಒಂದು ಪುಲ್ ಬ್ಯಾಕ್ ತೊಗೊಂಡು ಕೆಳಗೆ ಬಂತಲ್ಲ, ದಟ್ ವಿಲ್ ಬಿ ಹೈ ಪ್ರಾಬಬಿಲಿಟಿ ಟ್ರೇಡ್ ಫಾರ್ ಮೀ. ಓಕೆ, ಸೊ ಲೆಟ್ಸ್ ಸಿ ಯಾವುದನ್ನ ಒಂದು ಟ್ರೇಡ್ ಸಿಗ್ಬೋದು ಅಂತೇಳಿ. ಓಕೆ, ಮಾರ್ಕೆಟ್ ಫಾಲ್ ಆಗ್ಲತ್ತು. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಸೊ ಬ್ಯಾಂಕ್ ನಿಫ್ಟಿ ಚಾರ್ಟ್ ದೊಡ್ಡದು ಮಾಡ್ಕೊತೀನಿ. ಸೊ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ನಿಫ್ಟಿ ಚಾರ್ಟ್ ಆಸ್ ಆಫ್ ನೌ. ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಷ್ಟೇ ಓಪನ್ ಮಾಡ್ಕೊತೀನಿ. ಲೆಟ್ಸ್ ಸಿ.
ಸೊ ಫಸ್ಟ್ ಟೈಮ್ ನೋಡ್ರಿ ಇಲ್ಲಿ ಡೇ ಲೋ, ಓಕೆ ಡೇ ಲೋ ಅಲ್ಲ, ಅದು ಪ್ರೀವಿಯಸ್ ಡೇ ಲೋ ಅದ, ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗ್ಯದ, ಪ್ರೀವಿಯಸ್ ಡೇ ಲೋ ಬ್ರೇಕ್ ಆಗಿದ್ರಿಂದ ಮಾರ್ಕೆಟ್ನಾಗ ಎಲ್ಲರೂ ಶಾರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಶಾರ್ಟ್ ಮಾಡಿದ್ರು ಆ್ಯಂಡ್ ದೇ ಟ್ರ್ಯಾಪ್ಡ್ ಎವ್ರಿ ಶಾರ್ಟ್ ಸೆಲ್ಲರ್ಸ್. ಸೊ ಯಾರು ಸೆಲ್ ಮಾಡ್ಲತ್ತಾರೆ ಎಲ್ಲರಿಗೂ ಟ್ರ್ಯಾಪ್ ಮಾಡಿಸಿ ಮಾರ್ಕೆಟ್ ವೆಂಟ್ ಅಪ್. ಸೊ ಹಾಗೆ ನೆಕ್ಸ್ಟ್ ಟೈಮ್ ಕೆಳಗೆ ಬರ್ಲತ್ತಲ್ಲ ಯಾರಿಗೂ ಹಿಮ್ಮತ್ ಇರಂಗಿಲ್ಲ, ಯಾಕಂದ್ರೆ ಆಲ್ರೆಡಿ ಇಲ್ಲಿ ಕೆಳಗೆ ಶಾರ್ಟ್ ಮಾಡಿದ್ರು ಅವರು ಆ್ಯಂಡ್ ದೇ ಪ್ಲೇಸ್ ಆಲ್ ದ ಸ್ಟಾಪ್ ಲಾಸ್ ಅಬೌವ್. ಸೊ ಮಾರ್ಕೆಟ್ ಮೇಲೆ ಹೋಯ್ತು. ನೆಕ್ಸ್ಟ್ ಟೈಮು ಕೆಳಗೆ ಬಂತಂದ್ರೆ ಯಾರು ಇಲ್ಲಿ ಶಾರ್ಟ್ ಮಾಡ್ರ ಫಸ್ಟ್ ಟೈಮ್ ಅಲ್ಲ ಅವರಿಗೆ ಆ ತಾಕತ್ ಬರಂಗಿಲ್ಲ ಅನ್ಕೋರು, ಮತ್ತೆ ಮಾರ್ಕೆಟ್ ಟ್ರ್ಯಾಪ್ ಮಾಡ್ಬೋದು ಅಂತೇಳಿ ದಿಲ್ ನಾಟ್ ಟ್ರೈ ಟು ಎಂಟರ್. ಬಟ್ ಯಾರು ಮಿಸ್ ಮಾಡ್ಕೊಂಡಿರ್ತಾರಲ್ಲ ದಿಲ್ ಟ್ರೈ ಟು ಎಂಟರ್. ಸೊ ದಿಸ್ ಇಸ್ ವಾಟ್ ಈಸ್ ಸೈಕಾಲಜಿ. ಯಾರ್ಯಾರು ಹೆಂಗೆ ಹೆಂಗೆ ಮಾಡ್ಲತ್ತಾರ ಅಂತೇಳಿ ನಾವು ಅವ್ರ ಪರ್ಸ್ಪೆಕ್ಟಿವ್ನೇ ಥಿಂಕ್ ಮಾಡಿ ಇಫ್ ಯು ಟ್ರೈ ಟು ಟೇಕ್ ಟ್ರೇಡ್ಸ್ ಆರ್ ಪಂಚ್ ಟ್ರೇಡ್ಸ್ ಎಲ್ಲ ದಟ್ ವಿಲ್ ಬಿ ಮೋರ್ ಈಸಿ ಆ್ಯಂಡ್ ದಟ್ ವಿಲ್ ಮೇಕ್ ಮಚ್ ಮೋರ್ ಸೆನ್ಸ್. ಸೊ ಇಲ್ಲೊಂದು ರಿಸ್ಕ್ ತೊಗೊತೀನಿ ಆ್ಯಕ್ಚುಲಿ, ಒಂದು ಸೆಕೆಂಡ್. ಸೊ ಲೋವರ್ ಲೋ ಪ್ರಾಪರ್ ಲೋವರ್ ಲೋ ಫಾರ್ಮೇಷನ್ ಆಗ್ಲತ್ತ ಇಲ್ಲಿ ನೋಡಿದ್ರೆ ಅಂದ್ರೆ ನೀವು ಹೈಯರ್ ಐ ಹೋಗಿ ಇಟ್ಸ್ ಫಾರ್ಮಿಂಗ್ ಲೋವರ್ ಲೋ. ಒಂದು ಸೆಕೆಂಡ್. ಸೊ ಮಾರ್ಕೆಟ್ ಹೈಯರ್ ಐ ಸ್ಟ್ರಕ್ಚರ್ ಫಾರ್ಮ್ ಮಾಡಿ ಇಲ್ಲೊಂದು ಪ್ಯಾಟರ್ನ್ ಬ್ರೇಕ್ ಆಗಿ ನೀವು ಚೇಂಜ್ ಆಫ್ ಕ್ಯಾರೆಕ್ಟರ್, ಬ್ರೇಕ್ ಆಫ್ ಸ್ಟ್ರಕ್ಚರ್ ಎಲ್ಲ ಏನಂತಿರಲ್ಲ. ಸೊ ಸೇಮ್ ಥಿಂಗ್ ಐ ಆಮ್ ಯೂಸಿಂಗ್ ಇಟ್ ಈಸ್ ವಿತ್ ದ ಪ್ರೈಸ್ ಆಕ್ಷನ್. ಹೈಯರ್ ಐ ಫಾರ್ಮ್ ಆಗಿ ಸ್ಲೋಲಿ ಲೋವರ್ ಲೋ ಫಾರ್ಮೇಷನ್ ಆಗ್ಲತ್ತ ನೋಡ್ರಿ. ಸೊ ಟ್ರೆಂಡ್ ರಿವರ್ಸ್ ಆಗ್ಲತ್ತ ಇಲ್ಲಿ, ಹೈಯರ್ ಐ ಇಂದ ಸ್ಲೋಲಿ ಲೋವರ್ ಲೋ ಫಾರ್ಮೇಷನ್ ಆಗ್ಲತ್ತ. ಐ am just waiting for this zone to break. So ಈ zone ಏನಾದ್ರು ಬ್ರೇಕ್ ಆಯ್ತಲ್ಲ, I'll try entering at this point and keep stop loss at this point and this will be my target. Simple. ಏನು ಹೇಳಿನ ಅದೇ ಎಕ್ಸಿಕ್ಯೂಟ್ ಮಾಡ್ತೀನಿ ಎಕ್ದಮ್. ಸೊ ನೋ ಕಾಂಪ್ಲಿಕೇಶನ್ಸ್, ನಥಿಂಗ್. ಸೊ ಹೆಂಗೆ ಮಾರ್ಕೆಟ್ನ ನೋಡ್ಲತ್ತೀನಲ್ಲ ಅದೇ ರೀತಿ ವಿಲ್ ಎಕ್ಸಿಕ್ಯೂಟ್. ಸೊ ಅನ್ಕೊಳ್ಳೋದೊಂದು ಎಕ್ಸಿಕ್ಯೂಟ್ ಮಾಡೋದೊಂದು ಮಾಡಿದ್ರೆ ವಿಲ್ ಬಿ ಏನಂತ ನಮಗೆ ಕ್ಲಾರಿಟಿ ಇರಂಗಿಲ್ಲ ಮಾರ್ಕೆಟ್ನ ವಾಟ್ ವಿ ಆರ್ ಥಿಂಕಿಂಗ್ ಆ್ಯಂಡ್ ವಾಟ್ ವಿ ಆರ್ ಎಕ್ಸಿಕ್ಯೂಟಿಂಗ್. ಓಕೆ, ಸೊ ಇಟ್ ಶುಡ್ ಬಿ ಸೇಮ್ ಆಸ್ ವಾಟ್ ಯು ಥಿಂಕ್ ಆ್ಯಂಡ್ ವಾಟ್ ಯು ಎಕ್ಸಿಕ್ಯೂಟ್ ಶುಡ್ ಸಿಂಕ್ ಈಚ್ ಅದರ್. ಓಕೆ, ಸೊ ಲೆಟ್ ಸಿ ವಾಟ್ ಕ್ಯಾನ್ ಹ್ಯಾಪನ್ ಅಂತೇಳಿ. ಸೊ ಈ ಲೆವೆಲ್ ಬ್ರೇಕ್ ಆಗ್ಲಕ್ಕೆ ಐ ಆಮ್ ಜಸ್ಟ್ ವೇಟಿಂಗ್, ಯಾಕಂದ್ರೆ ಮಾರ್ಕೆಟ್ ಈಸ್ ಅಗೇನ್ ಫಾರ್ಮಿಂಗ್ ಲೋವರ್ ಲೋ ಫಾರ್ಮೇಷನ್ ಆಗ್ಲತ್ತು ಅಂತಂದ್ರೆ ಇಲ್ಲೆಲ್ಲರೂ ಬಯರ್ ಸ್ಟಾಪ್ ಲಾಸ್. ಇಲ್ಲೂ ಯಾರೋ ಬಯರ್ಸ್ ಮೇಲ್ ತೊಗೊಂಡೋಗ್ರಂದ್ರೆ ಅವ್ರ ಸ್ಟಾಪ್ ಲಾಸ್ ಇಲ್ಲೇ ಇರ್ತು. ಇಲ್ಲೂ ಬಯರ್ ಸ್ಟಾಪ್ ಲಾಸ್, ಇಲ್ಲಿ ಬಯರ್ ಸ್ಟಾಪ್ ಲಾಸ್, ಇಲ್ಲಿ ಬಯರ್ ಸ್ಟಾಪ್ ಲಾಸ್. ಸೊ ಎಲ್ಲರೂ ಪ್ಯಾನಿಕ್ ಆಗಿ ಎಕ್ಸಿಟ್ ಆಗ್ಬಿಡ್ತಾರೆ. ಅವಾಗ ಐ ಕ್ಯಾನ್ ಎಕ್ಸ್ಪೆಕ್ಟ್ ಅ ಹ್ಯೂಜ್ ಡೌನ್ ಫಾಲ್. ಸೊ ಲೆಟ್ಸ್ ಜಸ್ಟ್ ಮಾರ್ಕ್ ದಿಸ್ ಥಿಂಗ್. ಓಕೆ, ಸೊ ಇದ್ರ ಕೆಳಗೆ ಬಂತಂದ್ರೆ ಅವ್ರ ಟ್ರೇಡ್ ವಿಲ್ ಬಿ ಆಕ್ಟಿವೇಟೆಡ್ around 40 points stop loss. In premium it will be around just 20 points hang ankori, and target will be around 120 points. Let's see. So idr kela batandre all trade will be activated. Okay, one second. Proper on market pullback ತಗೊಂಡ ಮೇಲೆ we are trying to enter, so that now pullback ಈಗ ಸಪೋಸ್ ನಾವು ಇಲ್ಲಿ ಎಂಟರ್ ಆಗಿದ್ವಿ ಅನ್ಕೋರಿ, ಸ್ಟಾಪ್ ಲಾಸ್ ಇಲ್ಲಿ ಮೇಲೆ ಹಾಫ್ ಆಫ್ ದಿ ಕ್ಯಾಂಡಲ್ ಎಲ್ಲೋ ಇಟ್ಟಿರ್ತೀವಿ, pullback ನೇ ಔಟ್ ಆಗಿಬಿಡ್ತೀವಿ. ಮತ್ತೆ ನೆಕ್ಸ್ಟ್ ಟೈಮ್ ಮಾರ್ಕೆಟ್ ವಿಲ್ ಗೋ ಡೌನ್, ಬಟ್ ನಮಗೆ ಆ ಹಿಮ್ಮತ್ತೆ ಇರಂಗಿಲ್ಲ. ಆಲ್ರೆಡಿ ನಮ್ಮ ಸ್ಟಾಪ್ ಲಾಸ್ ಇಟ್ಟಾಗ್ಯದ, ಓಕೆ ಈಗ ಟ್ರೇಡ್ ತೊಗೊಳೋದು ಬೇಡ ಅಂತೇಳಿ ವಿಲ್ ಜಸ್ಟ್ ಟ್ರೇಡ್ ತೊಗೊಳೋದು ಬಿಟ್ಬಿಡ್ತೀವಿ ಆ್ಯಂಡ್ ಮಾರ್ಕೆಟ್ ವಿಲ್ ಗಿವ್ ಅ ಹ್ಯೂಜ್ ಡೌನ್ ಫಾಲ್ಸು. ಇದು ನನ್ನ ಸರ್ತಿ ಅಂತೂ ಎಷ್ಟು ಸರ್ತಿ ಆಯ್ತು ನನ್ನ ಜೊತೆ ಅಂದ್ರೆ ಲೆಕ್ಕ ತಪ್ಪ ಆಯ್ತು ಅನ್ಕೋರಿ. ದಿಸ್ ಇಸ್ ಹೌ ಯು ಗೇನ್ ಎಕ್ಸ್ಪೀರಿಯನ್ಸ್ ಫ್ರಮ್ ಮಾರ್ಕೆಟ್. ಸೊ ನೀವು ಮಾರ್ಕೆಟ್ನಾಗ ನಿಮ್ಮ ಸ್ವಂತ ಎಕ್ಸ್ಪೀರಿಯನ್ಸ್ಲಿ ಏನು ಕಲಿತಿರಲ್ಲ, ದಟ್ ವಿಲ್ ಆ್ಯಡ್ ಮೋರ್ ವ್ಯಾಲ್ಯೂ ದ್ಯಾನ್ ವಾಚಿಂಗ್ ಅದರ್ಸ್ ವಿಡಿಯೋ ಆರ್ ಎನಿಥಿಂಗ್. ಸೊ ನಿಮ್ದು ಖುದ್ ಪರ್ಸನಲ್ ಅಮೌಂಟ್ ಹಾಕಿ ಯಾವಾಗ ನೀವು ಮಾರ್ಕೆಟ್ನೇ ಟ್ರೇಡ್ ಮಾಡಕ್ಕೆ ಟ್ರೈ ಮಾಡ್ತೀರಿ, ದೋಸ್ ಲೆಸನ್ಸ್ ವಿಲ್ ಟೀಚ್ ಯು ಮಚ್ ಮೋರ್ ಮೆನಿ ಥಿಂಗ್ಸ್ ದೆನ್ ಯು ವಾಚಿಂಗ್ ಅ ಯೂಟ್ಯೂಬ್ ಲೈವ್ ಆರ್ ನಮ್ಮದೇ ನೋಡ್ಲತ್ತರೂ ನಿಮ್ಗೆ. ಓಕೆ, ಒನ್ ಸೆಕೆಂಡ್. ಓಕೆ, ಇದು ಫಾಲ್ ಆಗ್ಲತ್ತದ ಇಲ್ಲಿ. 1 ಸೆಕೆಂಡ್. ಈ ಕ್ಯಾಂಡಲ್ ಕ್ಲೋಸ್ ಆಯ್ತು ಅಂದ್ರೆ ವಿ ಕ್ಯಾನ್ ಜಸ್ಟ್ ಎಂಟರ್ ಎಟ್ ದಿಸ್ ಪಾಯಿಂಟ್. ಕ್ಯಾಂಡಲ್ ಓಕೆ, ಸೊ ಕ್ಯಾಂಡಲ್ ಕ್ಲೋಸ್ ಆಗ್ಲಕ್ಕೆ ಇನ್ನು 40 ಸೆಕೆಂಡ್ಸ್ ಅದ ಇಲ್ಲಿ. ಲೆಟ್ಸ್ ಸಿ. ಓಕೆ, ಲೆಟ್ಸ್ ವೇಟ್. ಇದು ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಹೆವಿ ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅಂದಾಗಲೇ ದೆನ್ ವಿ ಕ್ಯಾನ್ ಕನ್ಸಿಡರ್ ದಿಸ್ ಟ್ರೇಡ್. ಮಾರ್ಕೆಟ್ನ ಸೆಕೆಂಡ್ ಹಾಫ್ 1 o'clock ಆದ್ಮೇಲೆ ಹೆವಿ ಮೊಮೆಂಟಮ್ ಬರ್ತದೆ. ಸೊ ದಟ್ಸ್ ದ ರೀಸನ್ ಐ ಆಮ್ ವೇಟಿಂಗ್. ಲೆಟ್ಸ್ ಸಿ. ಸೊ ಇದು ಸಪೋರ್ಟ್ ಲೆವೆಲ್ ತೆಗೆದ್ಬಿಡ್ತೀನಿ. ನೋಡಿದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸ್ಬೋದು. ಇದು ಐಲ್ ಜಸ್ಟ್ ರಿಮೂವ್ ದಿಸ್ ಥಿಂಗ್. ಸೊ ಇಲ್ಲಿ ಸಪೋರ್ಟ್ ಲೆವೆಲ್ ಒಂದದ. ಓಕೆ, ಸೊ ಇದೊಂದು ಪುಲ್ ಬ್ಯಾಕ್ ಮೇಲೆ ಹೋಗಿ ಬಂತಂದ್ರೆ ಅಗೇನ್ ದಿಸ್ ವಿಲ್ ಬಿ ಹೈ ಪ್ರೊಬಬಿಲಿಟಿ ಟ್ರೇಡ್. ಲೆಟ್ಸ್ ಸಿ. ಓಕೆ, ಸೊ ಈ ಟ್ರೇಡ್ ಆಕ್ಟಿವೇಟ್ ಆಗ್ಯದ ಅನ್ಕೋರಿ ಈ ಪಾಯಿಂಟಿಗೆ. ಲೆಟ್ಸ್ ಸಿ.
Stop loss is around 40 points and target is around 130 points. So risk reward is 1:3. 1:3 risk reward favor negate. Let's see. If it takes stop loss also, it's totally fine. Proper pullback bandmele we are trying to enter into trade. Okay. So illon support level ade, support level break agbeku. This is the next hurdle for us. Let's see. So this trade is activated at this point. Okay, come on, super. Ekdam ಎರಡು ಕ್ಯಾಂಡಲ್ ನೇ ಟಾರ್ಗೆಟ್ ಕೊಡಬೇಕು ನಮಗೆ, ಬಿಕಾಸ್ ಲಾಜಿಕ್ ಇಸ್ ಸಿಂಪಲ್. ಇಲ್ಲಿ ಬಯರ್ಸ್ ಶಾರ್ಟ್ ಮಾಡಿರೋರ, ಇಲ್ಲೂ ಬಯರ್ ಶಾರ್ಟ್ ಮಾಡಿರೋರ, ಸಾರಿ ಬಯರ್ ಶಾರ್ಟ್, ಬಯರ್ಸ್ ಇಲ್ಲೂ ಲಾಂಗ್ ಮಾಡಿರೋರ, ಇಲ್ಲೂ ಬಯರ್ಸ್ ಅರ, ಇಲ್ಲೂ ಬಯರ್ಸ್ ಅರ. ಐ ವಿಲ್ ಶೋ ಯು 1 ಸೆಕೆಂಡ್. ಸೊ ಈ ಪಾಯಿಂಟಿಗೆ ಬಯರ್ಸ್ ಬೈ ಮಾಡಿ ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಿದ್ರು, ಇಲ್ಲೂ ಬಯರ್ಸ್ ಕಾಣಿಸ್ಲತ್ತಾರ ಅಂಡ್ ಇಲ್ಲೂ ಬಯರ್ಸ್ ಬೈ ಮಾಡಿ ಸ್ಟಾಪ್ ಲಾಸ್ ಇಲ್ಲಿ ಇಟ್ಟರು. ಸೊ ಮಾರ್ಕೆಟ್ ಕೆಳಗೆ ಬಂತಲ್ಲ, ಇವರೆಲ್ಲ ಬಯರ್ಸ್ ಪ್ಯಾನಿಕ್ ಆಗಲೇಬೇಕು. ದೇ ಹ್ಯಾವ್ ಟು ಬುಕ್ ದೇರ್ ಸ್ಟಾಪ್ ಲಾಸ್. ದಿಸ್ ಇಸ್ ಹೌ ಮಾರ್ಕೆಟ್ ವರ್ಕ್ಸ್. ಇವ್ರು ಸ್ಟಾಪ್ ಲಾಸ್ ತಗೊಳ್ಳೇಬೇಕು, ಅವ್ರು ಬಿಟ್ಟರೆ ಬೇರೆ ಆಪ್ಷನ್ಸೇ ಇಲ್ಲ. ಸೊ ಅದೇ ರೀತಿ ಆ ಸ್ಟಾಪ್ ಲಾಸಸ್ನ ಅಡ್ವಾಂಟೇಜ್ ತಗೊಂಡು ವಿ ಆರ್ ಟ್ರೈಂಗ್ ಟು ಎಂಟ್ರಿ ಡೌನ್ ಸೆಟ್. ಇಫ್ ಇನ್ ಕೇಸ್ ಅದು ಮೇಲೆ ಹೋಯ್ತು ಅಂತಂದ್ರೆ ಅಗೇನ್ ವಿಲ್ ಜಸ್ಟ್ ಮ್ಯಾನೇಜ್ ಅವರ್ ರಿಸ್ಕ್ ಥಿಂಗ್ ಅಂಡ್ ವಿಲ್ ಎಕ್ಸಿಟೆಡ್ ದಿಸ್ ಪರ್ಟಿಕ್ಯುಲರ್ ಸ್ಟಾಪ್ ಲಾಸ್. ಓಕೆ, ಸೊ ಲೆಟ್ ಸಿ. ಮಾರ್ಕೆಟ್ ಇಸ್ ಆಲ್ ಅಬೌಟ್ ಪ್ರೊಬಬಿಲಿಟೀಸ್ ಅನ್ಕೋರ್. ಇದೇ ಟೈಮಿಗೆ ಇದೇ ಆಗ್ತದೆ ಅಂತ ಯಾರಿಂದನೂ ಹೇಳೋಕ್ಕಾಗಲ್ಲ. ಇಟ್ಸ್ ಜಸ್ಟ್ ಬೇಸ್ಡ್ ಆನ್ ದೇರ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಅಂಡ್ ಪ್ರೊಬಬಿಲಿಟಿ. ಅವ್ರಿಗೆ ಎಷ್ಟು ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಅದ, ಎಷ್ಟು ನಾಲೆಜ್ ಅದ, ಅದ್ರ ಮೇಲೆ ಇಟ್ ಈಸ್ ಆಲ್ ಡಿಪೆಂಡೆಂಟ್. ಓಕೆ, ಲೆಟ್ಸ್ ಸಿ. ನಂದಂತೂ ಎಂಟ್ರಿ ಪಾಯಿಂಟ್ ಫಿಕ್ಸ್ ಅದ ಇಲ್ಲಿ. ಸ್ಟಾಪ್ ಲಾಸ್ ಇಸ್ ದಿಸ್ ಪಾಯಿಂಟ್ ಅಂಡ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಟಾರ್ಗೆಟ್ ಸಮ್ವೇರ್ ಎಟ್ ದಿಸ್ ಪಾಯಿಂಟ್. ಲೆಟ್ಸ್ ಸಿ. ಟಾರ್ಗೆಟ್ ಕೊಟ್ಟರು ವಿಲ್ ಟೇಕ್ ಅ ಟಾರ್ಗೆಟ್, ಇಲ್ಲಾಂದ್ರೆ ವಿಲ್ ಜಸ್ಟ್ ಟೇಕ್ ಸ್ಟಾಪ್ ಲಾಸ್ ಅಂಡ್ ಎಕ್ಸಿಟ್ ಫ್ರಮ್ ಅ ಕ್ವಿಕ್ ಸ್ಟಾಪ್ ಲಾಸ್ ಟ್ರೇಡ್. ಓಕೆ, so market downtrend nagada and it should go down. Let's see. ಇದು ಒಂದು ಬಯರ್ಸ್ ಲೆವೆಲ್. ಓಕೆ, ಈ ಬಯರ್ಸ್ ಯಾರು ಇದ್ರೆ ಇವ್ರದೆಲ್ಲ ಸ್ಟಾಪ್ ಲಾಸ್ ತಗೊಂಡು ಇವ್ರಿಗೆ ಔಟ್ ಮಾಡಿಸಿ ಮಾರ್ಕೆಟ್ ಮೇಲೆ ಹೋಗೋ ಟ್ರೈ ಮಾಡತ್ತೀವಿ ನೋಡ್ರಿ. ಸೊ ಅದೇ ರೀತಿ ಐ ಜಸ್ಟ್ ವಾಂಟ್ ದೀಸ್ ಬಯರ್ಸ್ ಅಂಡ್ ದೀಸ್ ಬಯರ್ಸ್ ಟು ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್ ಸೊ ದಟ್ ವಿ ಕ್ಯಾನ್ ಮೇಕ್ ಅ ಹ್ಯೂಜ್ ಮನಿ. ಸೊ ಮೇಲಿಂದ ಒಂದು ಟ್ರೆಂಡ್ ಲೈನ್ ಕಾಣಿಸ್ಲತ್ತದ ನನಗೆ ಇಲ್ಲಿ. ಜಸ್ಟ್ ಮಾರ್ಕ್ ದಿಸ್ ಟ್ರೆಂಡ್ ಲೈನ್. ಸೊ ಅಟ್ಲೀಸ್ಟ್ ಈ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡಿ ಕೆಳಗೆ ಬರ್ತಂದ್ರೆ ದೇರ್ ಆರ್ ಹೈ ಚಾನ್ಸಸ್ ದಟ್ ಮಾರ್ಕೆಟ್ ಕ್ಯಾನ್ ಗೋ ಇನ್ ಅವರ್ ಫೇವರ್. ಇಲ್ಲಾಂದ್ರೆ ದಿಸ್ ವಿಲ್ ಟೇಕ್ ಅವರ್ ಸ್ಟಾಪ್ ಲಾಸ್. ಲೆಟ್ಸ್ ವೇಟ್ ಅಂಡ್ ವಾಚ್. अरे भाई साहब, I think this is a stop loss. Okay, Nifty ನು ಮೇಲೆ ಹೋಗ್ಲತ್ತಲ್ಲ ಇಲ್ಲಿ. Nifty ಹೋಗಿ Nifty 5 minutes ಚಾರ್ಟ್ ಅದ. 1 second. Nifty 1 minute ಚಾರ್ಟ್ ಓಪನ್ ಮಾಡತ್ತೀನಿ. ಓಕೆ, Nifty also should go down. ಅಂದಾಗಲೇನೆ we can get this as a target. Niftyನಾಗೂ ಇಲ್ಲೊಂದು ಟ್ರೆಂಡ್ ಲೈನ್ ಕಾಣಿಸ್ಲತ್ತ ನೋಡ್ರಿ ನಂಗೆ. It should respect this trend line. ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡಿ ಕೆಳಗೆ ಬರ್ತಂದ್ರೆ ದೆನ್ ದಿಸ್ ವಿಲ್ ಬಿ ಅ ಪ್ರಾಪರ್ ಹೈ ಪ್ರೊಬಬಿಲಿಟಿ ಟ್ರೇಡ್. ಇಲ್ಲ ಇಫ್ ಇನ್ ಕೇಸ್ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಯ್ತು ಅಂದ್ರೆ ಅಗೇನ್ ದಿಸ್ ವಿಲ್ ಟೇಕ್ ಅವರ್ ಸ್ಟಾಪ್ ಲಾಸ್ ಈಸಿಲಿ. ನೆಕ್ಸ್ಟ್ ವಿಲ್ ವೇಟ್ ಫಾರ್ ಸಮ್ ಮೋರ್ ಟೈಮ್ ಅಂಡ್ ದೆನ್ ವಿಲ್ ಟ್ರೈ ಟು ಟೇಕ್ ಅ ಪ್ರಾಪರ್ ಒನ್ ಮೋರ್ ಹೈ ಪ್ರೊಬಬಿಲಿಟಿ ಟ್ರೇಡ್. ಸೊ ಇದು ನಂದಂತೂ ಪ್ರಾಪರ್ ಹೈ ಪ್ರೊಬಬಿಲಿಟಿ ಸೆಟಪ್ ಮೇಲೆ ತೊಗೊಂಡಿದ್ದು, ಬಟ್ ಮಾರ್ಕೆಟ್ ನಮ್ಮ ಫೇವರ್ನೇ ಹೋಗಿಲ್ಲ. ಸೊ ಅಂದಾಗ ಏನು ಮಾಡ್ಬೇಕಂದ್ರೆ ಓನ್ಲಿ ಒನ್ ಆಪ್ಷನ್, ಯು ಶುಡ್ ಜಸ್ಟ್ ಮ್ಯಾನೇಜ್ ಯುವರ್ ರಿಸ್ಕ್. ಓಕೆ, ಸೊ ಐ ಥಿಂಕ್ ದಿಸ್ ಈಸ್ ಸ್ಟಾಪ್ ಲಾಸ್. ಓಕೆ, ಸೊ ದಿಸ್ ಈಸ್ ಅ ಸ್ಟಾಪ್ ಲಾಸ್ ಗೈಸ್. ಸೊ ಒಂದು ಸ್ಟಾಪ್ ಲಾಸ್ ತೊಗೊಂಡಿದ್ವಿ ಇವತ್ತು. ಲೆಟ್ಸ್ ಸಿ, ಇನ್ನೊಂದು ಸ್ವಲ್ಪ ಆರಾಮ್ಸೆ ಒಂದು 5-10 minutes ವೆಯ್ಟ್ ಮಾಡಮು. ಯಾವುದೋ ಒಂದು ಪ್ರಾಪರ್ ಹೈ ಪ್ರಾಬಬಿಲಿಟಿ ಟ್ರೇಡ್ ಸಿಕ್ಕತ್ತಂದ್ರೆ ವಿಲ್ ಟ್ರೈ ಟು ಟೇಕ್ ಅ ಟ್ರೇಡ್, ಇಲ್ಲಾಂದ್ರೆ ವಿಲ್ ಜಸ್ಟ್ ಅವಾಯ್ಡ್ ಫಾರ್ ದ ಡೇ. ಓಕೆ, ಲೆಟ್ಸ್ ಸಿ. ಸೊ ಮಾರ್ಕೆಟ್ನಾಗ ಏನಿಲ್ಲ, ಯು ಜಸ್ಟ್ ಹ್ಯಾವ್ ಟು ಮ್ಯಾನೇಜ್ ಯುವರ್ ರಿಸ್ಕ್ ಆ್ಯಂಡ್ ಎಕ್ಸಿಕ್ಯೂಟ್ ಟ್ರೇಡ್ಸ್ ವೆನ್ ಎವರ್ ಯುವರ್ ಸೆಟಪ್ ಫಾರ್ಮ್ಸ್. ಸೆಟಪ್ ಫಾರ್ಮ್ ಆದ ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ರಿ. ಇಫ್ ಇಟ್ ಗಿವ್ಸ್ ಟಾರ್ಗೆಟ್, ಟೇಕ್ ಟಾರ್ಗೆಟ್. ಇಲ್ಲಂತಂದ್ರೆ ಸ್ಟಾಪ್ ಲಾಸ್ ಕೊಟ್ಟರು ವಿತೌಟ್ ಹೆಸಿಟೇಷನ್, ವಿತೌಟ್ ನೆಕ್ಸ್ಟ್ ಥಾಟ್ ಯು ಮಸ್ಟ್ ಬುಕ್ ಯುವರ್ ಸ್ಟಾಪ್ ಲಾಸ್. ಅಂದಾಗಲೇ ನಿಮ್ಮ ಕ್ಯಾಪಿಟಲ್ ಪ್ರೊಟೆಕ್ಷನ್ ಆಗೋದು. ಕ್ಯಾಪಿಟಲ್ ಪ್ರೊಟೆಕ್ಷನ್ ಆದಾಗಲೇ ಯು ವಿಲ್ ಟ್ರೈ ಟು ಟ್ರೇಡ್, ಯು ಕ್ಯಾನ್ ಟೇಕ್ ನೆಕ್ಸ್ಟ್ ಟ್ರೇಡ್ಸ್. ಸೊ ಒಂದೊಂದು ಸರ್ತಿ ಏನಾಗ್ತದೆ, ನೀವು ಅಗ್ರೆಸಿವ್ಲಿ ಟ್ರೇಡ್ ಮಾಡ್ತೀರಿ ಆ್ಯಂಡ್ ಯು ಲೂಸ್ ಯುವರ್ ವೈಪ್ ಔಟ್ ಯುವರ್ ಎಂಟೈರ್ ಕ್ಯಾಪಿಟಲ್. ಆ್ಯಂಡ್ ನೆಕ್ಸ್ಟ್ ಟೈಮ್ ಆಪರ್ಚುನಿಟಿ ಕಣ್ಣಿಗೆ ಕಾಣಿಸಿದ್ರು ನಿಂಬಲ್ಲಿ ಕ್ಯಾಪಿಟಲ್ ಇರಂಗಿಲ್ಲ ಟ್ರೇಡ್ ಮಾಡಲ್ಲ. ಸೊ ದ್ಯಾಟ್ ಥಿಂಗ್ ವಿ ಮಸ್ಟ್ ಅವಾಯ್ಡ್. ಮೆನಿ ಬಿಗಿನರ್ಸ್ ಫೇಸ್ ದಿಸ್ ಡಿಫಿಕಲ್ಟಿ. ಸೊ ನೀವು ಕ್ಯಾಪಿಟಲ್ ದನದ್ದನ್ ಟ್ರೇಡ್ ತೊಗೊಂಡು ವೈಪೌಟ್ ಮಾಡಿಬಿಡ್ತೀರಿ. ನೆಕ್ಸ್ಟ್ ನಿಮಗೆ ಹೈ ಪ್ರಾಬಬಿಲಿಟಿ ಟ್ರೇಡ್ ಕಾಣಿಸಿದ್ರು ನಿಮ್ಮಲ್ಲಿ ಕ್ಯಾಪಿಟಲ್ ಇರಂಗಿಲ್ಲ ಟ್ರೇಡ್ ತೊಗೊಳ್ಳೋಕೆ. ಸೊ ಕ್ಯಾಪಿಟಲ್ ಪ್ರೊಟೆಕ್ಷನ್ ಈಸ್
much more important than making profits. Let's see. Market again high rise form ಆಗಿ ಮೇಲೆ ಹೋಗ್ಲತ್ತದ. ಲೆಟ್ಸ್ ವೇಟ್ ಅಂಡ್ ವಾಚ್. 54,900 ಅಗೇನ್ ಹೇಳಿದಲ್ಲ, ಇಲ್ಲಿ ಇಬ್ಬರದು ಲೆವೆಲ್ ಒಂದೇ ಅದ ಅನ್ಕೋರ್ ತಾಕತ್. ವೇರ್ ಬ್ಯಾಂಕ್ ನಿಫ್ಟಿ ಐ ಚೇಂಜ್ 54,900 ಕಾಲ್ ಶಾರ್ಟ್ ಮಾಡಿದ್ರು ಮತ್ತು ಪುಟ್ ಶಾರ್ಟ್ ಮಾಡಿದ್ರು ಒಂದೇ ಲೆವೆಲ್ನಾಗ್ಯಾರ. ಸೊ ಈ ಕಡ್ಲಿಂದ ಇವ್ರು ಜಗ್ತಿರ್ತಾರೆ, ಈ ಕಡ್ಲಿಂದ ಇವ್ರು ಜಗ್ತಿರ್ತಾರೆ. ಸೊ ಮಾರ್ಕೆಟ್ ಇಸ್ ಟ್ರೈಂಗ್ ಮಾರ್ಕೆಟ್ ವಿಲ್ ಬಿ ಮೋಸ್ಟ್ ಪ್ರಾಬಬ್ಲಿ ಇನ್ ಅ ರೇಂಜ್ ಎಟ್ ದಿಸ್ ಪಾಯಿಂಟ್. ಸೊ ಒಬ್ಬರ ಕಡೆ ತಾಕತ್ ಜೋರಾದ್ರೆ ದೇ ಕ್ಯಾನ್ ಪುಷ್ ಇಟ್ ದಿಸ್ ಸೈಡ್ ಆರ್ ದಿಸ್ ಸೈಡ್. ಸೊ ಇಬ್ಬರದು ರೇಂಜ್ ಒಂದೇ ಲೆವೆಲ್ ಇರುತ್ತೆ ಅನ್ಕೋರಿ. ಆಲ್ಮೋಸ್ಟ್ 71 lakh and 72 lakhs, ಸಾರಿ 1.67 lakh and 1.92 lakhs. ನೀವು ನನ್ನ ಕರ್ಸರ್ ನೋಡಿದ್ರು ಪುಟ್ ಶಾರ್ಟ್ ಮಾಡಿರೋರು ಮತ್ತು ಕಾಲ್ ಶಾರ್ಟ್ ಮಾಡಿರೋರು. ಸೊ ದಿಸ್ ದ ರೀಸನ್ ಮಾರ್ಕೆಟ್ ಈಸ್ ಟ್ರೈಂಗ್ ಟು ಬಿ ಇನ್ ಅ ರೇಂಜ್. ಓಕೆ, ಸೊ ಲೆಟ್ಸ್ ಸಿ ವಿ ಕ್ಯಾನ್ ಗೆಟ್ ಅ ಪ್ರಾಪರ್ ಟ್ರೇಡ್ ಆರ್ ನಾಟ್ ಅಂತೇಳಿ. ಓಕೆ, ಸೊ ಅಪ್ಸೈಡ್ ಅಂತೂ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ ನನಗೆ, ಯಾಕಂದ್ರೆ ಮಾರ್ಕೆಟ್ ಇಸ್ ಇನ್ ಡೌನ್ ಟ್ರೆಂಡ್. ಮಾರ್ಕೆಟ್ ಡೌನ್ ಟ್ರೆಂಡ್ ಇದ್ದಾಗ ಐ ಕ್ಯಾನ್ ಟೇಕ್ ಓನ್ಲಿ ಡೌನ್ ಸೈಡ್ ಟ್ರೇಡ್ಸ್. ಬೈ ಮಿಸ್ಟೇಕ್ನು ಅಪ್ಸೈಡ್ ಟ್ರೇಡ್ಸ್ ತೊಗೊಬಾರ್ದು ಅನ್ಕೋರಿ. ಲೆಟ್ಸ್ ವೇಟ್ ಅಂಡ್ ವಾಚ್. ಒನ್ ಟ್ರೇಡ್ ಸಿಗ್ಬೇಕಂದ್ರೆ ಮಾರ್ಕೆಟ್ನಾಗ ವೆಯ್ಟ್ ಮಾಡಲೇಬೇಕು. ಇಟ್ಸ್ ನಾಟ್ ಲೈಕ್ ದನ್ನ ಬಂದು ಕುಂತ್ರಿ ಮಾರ್ಕೆಟ್ನಾಗ ಟ್ರೇಡ್ ತೊಗೊಂಡು ಎಕ್ಸಿಟ್ ಆಗೋದು. ದಟ್ ಹ್ಯಾಪನ್ಸ್ ಓನ್ಲಿ ಇನ್ ಇನ್ಸ್ಟಾಗ್ರಾಮ್ ರೀಲ್ಸ್. ರಿಯಾಲಿಟಿನೇ ಆಗಂಗಿಲ್ಲ ಅನ್ಕೋರಿ. ರೀಲ್ಸ್ನೇ ಆಗಿದ್ದು ಇಷ್ಟೆಲ್ಲ ವೆಯ್ಟ್ ಮಾಡಿನೇ ಆಮೇಲೆ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡೋದು. ಸೊ ಇಟ್ಸ್ ವೆರಿ ರೇರ್ ದಟ್ ಬಂದು ಕುಂತ್ರಿ 5 ನಿಮಿಷನಾಗ ಟ್ರೇಡ್ ಸಿಕ್ತು, ಎಕ್ಸಿಟ್, ಟಾರ್ಗೆಟ್ ಬುಕ್ ಆ್ಯಂಡ್ ಎಕ್ಸಿಟ್ ಅಂತೇಳಿ. ಅದು ಹಂಗೂ ಆಗಲ್ಲ ಅಂತಿಲ್ಲ, ಬಟ್ ಇಟ್ ಈಸ್ very exceptional cases. Most of the time you have to wait, you have to analyze, only then market will give you rewards. ಎಷ್ಟೋ ಮಂದಿ ಸಾಯ್ತಾರೆ ಅನ್ಕೋರ್. ದಿನಕ್ಕೆ ಕೂಲಿ ಕೆಲಸ ಮಾಡೋರು 500,000 ರೂಪಾಯಿ ತಗೊಳಕ್ ಒದ್ದಾಡ್ತಾರೆ. ಇಲ್ಲಿ ನಿಮ್ಗೆ 5 ನಿಮಿಷನಾಗ 500,000 ರೂಪಾಯಿ ಸಿಗೋದಂದ್ರೆ ಇಟ್ಸ್ ನಾಟ್ ಫೇರ್. ಸೊ ವಿ ಹ್ಯಾವ್ ಟು ಪುಟ್ ಅವರ್ ಎಫರ್ಟ್ಸ್. ಅಂದಾಗ್ಲೇ ಮಾರ್ಕೆಟ್ನಾಗ ನಮ್ಗೆ ಅರ್ಥ ಆಗ್ಲಕ್, ಮಾರ್ಕೆಟ್ ನಮ್ಗೆ ಅರ್ಥ ಆಗ್ತದೆ, ಅವಾಗ್ಲೇ ವಿ ಕ್ಯಾನ್ ಟ್ರೈ ಟು ಟೇಕ್ ಅ ಟ್ರೇಡ್ಸ್ ಅಂಡ್ ಅವಾಗ್ಲೇ ವಿ ಕ್ಯಾನ್ ಟ್ರೈ ಟು ಟೇಕ್ ಪ್ರಾಫಿಟ್ಸ್. Okay. Nifty nenu I think buyers are at this point there are buyers, illu buyers are. So ಕೆಳಗೆ ಡೌನ್ ಫಾಲ್ ಬರಬೇಕು, ಬಟ್ ಲೆಟ್ಸ್ ಸಿ. ಓಕೆ, ಇದು ಒಂದು ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡ್ಲತ್ತದ ಇಲ್ಲಿ. ಲೆಟ್ಸ್ ಸಿ ಅಗೇನ್ ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡ್ತಂದ್ರೆ ವಿ ಕ್ಯಾನ್ ಗೋ ಫಾರ್ ಡೌನ್ ಸೈಡ್ ಟ್ರೇಡ್ಸ್. ಲೆಟ್ಸ್ ಸಿ. ಇಲ್ಲೂ ಒಂದು ಬ್ಯಾಂಕ್ ನಿಫ್ಟಿದ ಒಂದು ಟ್ರೆಂಡ್ ಲೈನ್ ಬರ್ಲತ್ತು ನೋಡ್ರಿ, ಇಲ್ಲೂ ನಿಫ್ಟಿದ ಒಂದು ಟ್ರೆಂಡ್ ಲೈನ್ ಬರ್ಲತ್ತು. Again, if it respect this trend line and goes downside, then we can try to exit it somewhere, enter at somewhere at this point. Exit allatilla. Okay, so let's wait and watch. Idu one ಸ್ವಲ್ಪ trend line respect ಮಾಡ್ತಂದ್ರೆ then I can get some confidence. ಸ್ವಲ್ಪ ಕಾನ್ಫಿಡೆನ್ಸ್ ಬರ್ತದೆ ನನಗೆ ಇಲ್ಲಿ ಎಂಟರ್ ಆಗಕ್ಕೆ. Let's see. If in case trend line respect ಮಾಡ್ತಂದ್ರೆ then this will be our entry point. It's 24,765. Quick scalping ಅದ ಅನ್ಕೋರಿದು. ಈ ಪಾಯಿಂಟಿಗೆ ಸೆಲ್ಲರ್ಸ್ ಅರ ಇಲ್ಲಿ, ಮಾರ್ಕೆಟ್ ಅದಕ್ಕೆ ಸಸ್ಟೈನ್ ಆಗ್ಲತ್ತದ. ಈ ಪಾಯಿಂಟಿಗೆ ಈ ಝೋನಿಂದ ಕೆಳಗಿರ್ಬೇಕು ಮಾರ್ಕೆಟ್. ಈ ಝೋನಿಂದ ಕೆಳಗಿತ್ತಂತಂದ್ರೆ ದೆನ್ ವಿ ಕ್ಯಾನ್ ಗೋ ಫಾರ್ ಡೌನ್ ಸೈಡ್ ಟ್ರೇಡ್. ಯಾಕಂದ್ರೆ ಈ ಪಾಯಿಂಟಿಗೆ ಎಲ್ಲ ಸೆಲ್ಲರ್ ಸ್ಟಾಪ್ ಲಾಸಸ್ ಮೇಲವ. ಈ ಸೆಲ್ಲರ್ ಸ್ಟಾಪ್ ಲಾಸ್ ಮೇಲ್ ಐತಂದ್ರೆ ಇದು ಒಂದು ಸರ್ತಿ ಮೇಲ್ ಸ್ಟಾಪ್ ಲಾಸ್ ತೊಗೊಂಡು ಕೆಳಗೂ ಬರ್ಬೋದು, ಇಲ್ಲ ಇಲ್ಲಿಂದಾನೆ ಕೆಳಗೂ ಬರ್ಬೋದು. ಸೊ ಹೆಂಗಾದ್ರೂ ಆದ್ರೂ ಓಕೆ, ಬಟ್ ನಾವು ಒಟ್ಟಿನಲ್ಲಿ ಕೆಳಗೆ ಬರ್ಬೇಕು. ಕೆಳಗೆ ಬಂದ್ರೇನೆ ಐ ವಿಲ್ ಜಸ್ಟ್ ಟ್ರೈ ಟು ಎಂಟರ್ ಮೈ ಟ್ರೇಡ್, ಬಿಕಾಸ್ ದೇರ್ ಆರ್ two high probability things for me. ಒಂದು ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಆಗ್ಲತ್ತದ ಇಲ್ಲಿ, ಫಸ್ಟ್ ಟೈಮ್ ರೆಸ್ಪೆಕ್ಟ್, ಆಲ್ಮೋಸ್ಟ್ ಸೆಕೆಂಡ್ ಟೈಮ್ ರೆಸ್ಪೆಕ್ಟ್, ಥರ್ಡ್ ಟೈಮ್ ರೆಸ್ಪೆಕ್ಟ್ ಆಗ್ಲತ್ತದ. ಅಂಡ್ ಅಗೇನ್ ದಿಸ್ ಇಸ್ ಸೆಲ್ಲರ್ ಝೋನ್ ಓವರ್ ಹಿಯರ್. ಸೊ ಸೆಲ್ಲರ್ಸ್ ಇಲ್ಲೇ ಸ್ಟ್ರಾಂಗ್ ಆದ್ರೆ ಅಂದ್ರೆ ಅಗೇನ್ ದೇ ವಿಲ್ ಟೇಕ್ ಡೌನ್. ಇಲ್ಲಂತಂದ್ರೆ ಈ ಸೆಲ್ಲರ್ಸಿಗೆ ಔಟ್ ಮಾಡ್ಲಿಕ್ಕೆ ಮಾರ್ಕೆಟ್ ಮೇಲೆ ಹೋಗಿ ದೆನ್ ಇಟ್ ಕ್ಯಾನ್ ಕಮ್ ಡೌನ್. ಸೊ ಯಾವುದನ್ನಾಗಲಿ ಒಟ್ನಲ್ಲಿ ಮಾರ್ಕೆಟ್ ಶುಡ್ ಗೋ ಡೌನ್ ಫಾರ್ ಅಸ್ ಟು ಎಕ್ಸಿಕ್ಯೂಟ್ ಅ ಟ್ರೇಡ್. ಓಕೆ, ಸೊ ಲಾಜಿಕ್ ಇಸ್ ವೆರಿ ಮಚ್ ಸಿಂಪಲ್. ಮಾರ್ಕೆಟ್ ಇಸ್ ಇನ್ ಡೌನ್ ಟ್ರೆಂಡ್,
ಟ್ರೆಂಡ್ ಲೈನ್ ಹೋದ ಇಲ್ಲಿ, ಸೆಲ್ಲರ್ ಝೋನ್ ಹೋದ ಇಲ್ಲಿ. ಸೊ ದಟ್ ಇಸ್ ದ ರೀಸನ್ ಐ ಆಮ್ ಪ್ಲಾನಿಂಗ್ ಓನ್ಲಿ ಫಾರ್ ಡೌನ್ ಸೈಡ್ ಟ್ರೇಡ್ಸ್ ಓನ್ಲಿ ಆಫ್ಟರ್ ದಿಸ್ ಲೆವೆಲ್. ಈ ಲೆವೆಲ್ ಕ್ರಾಸ್ ಆಗಿ ಕೆಳಗೆ ಬಂತಂದ್ರೆ ಅಷ್ಟೇ ಇಲ್ಲಿ ಗೋ ಫಾರ್ ಡೌನ್ ಸೈಡ್ ಟ್ರೇಡ್ಸ್. ಓಕೆ, ಲೆಟ್ಸ್ ಸಿ. ಬಟ್ ಅಗೇನ್ ಇದು ಸೆಲ್ಲರ್ಸ್, ಇಲ್ಲಿರೋ ಸೆಲ್ಲರ್ಸಿಗೆ ಔಟ್ ಮಾಡಿಸಿ ಕೆಳಗೆ ಬಂತಂದ್ರೆ ಅಗೇನ್ ದಟ್ ವಿಲ್ ಬಿ ಮಚ್ ಮೋರ್ ಹೈ ಪ್ರಾಬಬಿಲಿಟಿ ಟ್ರೇಡ್. ಯಾಕಂದ್ರೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ ಅಂತೇಳಿ ಮೇಲೆ ಎಂಟರ್ ಆಗೋರು ಜಾಸ್ತಿ ಜನ ಇರ್ತಾರೆ. ಇಲ್ಲೊಂದು ಸರ್ ಇದು ಫುಲ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ ಅಂತೇಳಿ ದೇ ಟ್ರೈ ಟು ಎಂಟರ್ ಅಪ್. ಸೊ ಎಂಟರ್ ಆದಾಗ ದೇ ಆಲ್ ಟ್ರೈ ಟು ಪ್ಲೇ ಸ್ಟಾಪ್ ಲಾಸ್ ಬಿಲೋ. ಅವು ಮಾರ್ಕೆಟ್ ಮೇಲೆ ಹೋಗಿ ಸಡನ್ ಟ್ರ್ಯಾಪ್ ಮಾಡ್ಬಿಡ್ತೀವಿ ಕೆಳಗೆ. ಸೊ ನಾವು ಇಲ್ಲಿ ಆರಾಮ್ಸೆ ಇಲ್ಲಿ ಅಡ್ವಾಂಟೇಜ್ ತೊಗೊಬೋದು. ಅಲ್ಲಿ ಶೋ ಯು ಇನ್ ಲೈವ್. ಸೊ ಲೈವ್ ತೋರಿಸಿದಾಗ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಸಿಕ್ತು, ಏನು ಹೇಳಿ ಟ್ರೈ ಮಾಡ್ಲತ್ತ ನಿಮ್ಮ ಮನ್ಸು ಅಂತೇಳಿ. ಲೆಟ್ಸ್ ವೇಟ್ ಅಂಡ್ ವಾಚ್. ಓಕೆ, ನಂದು ಯಾವುದೇ ರೀತಿ ಅಪ್ಸೈಡ್ ಸೆಟಪ್ ಫಾರ್ಮ್ ಆಗಿಲ್ಲ. ಸೊ ದಟ್ಸ್ ದ ರೀಸನ್ ಐ ಆಮ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಇನ್ ಗೋಯಿಂಗ್ ಅಪ್ಸೈಡ್ ಟ್ರೇಡ್ಸ್. ಓಕೆ, one second guys. Okay, ಇಲ್ಲಿಂದಾನೆ ಹಂಗೆ ಮಾರ್ಕೆಟ್ ಮೇಲೆ ಹೋಯ್ತಲ್ಲ, ಐ ಆಮ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಇನ್ ಗೋಯಿಂಗ್ ಇನ್ ಎನಿ ಟ್ರೇಡ್ಸ್, ಟೇಕಿಂಗ್ ಎನಿ ಟ್ರೇಡ್ಸ್. ಯಾಕಂದ್ರೆ ನನ್ನ ಸೆಟಪ್ ಫಾರ್ಮ್ ಆಗಿಲ್ಲ. ನನ್ನ ಸೆಟಪ್ ಈಸ್ ಓನ್ಲಿ ವೆನ್ ಇಟ್ ಟೇಕ್ಸ್ ರಿಜೆಕ್ಷನ್ ಫ್ರಮ್ 50 MA ದೆನ್ ಐಲ್ ಗೋ ಫಾರ್ ಡೌನ್ ಸೈಡ್ ಟ್ರೇಡ್. ಆರ್ ಅಪ್ಸೈಡ್ ಇದ್ದಾಗ ಅಪ್ಸೈಡ್ ತೋರಿಸ್ತೀನಿ ನೋಡ್ರಿ ನಿಮಗೆ. ವೇರ್ ಈಸ್ ಅಪ್ಸೈಡ್ ಟ್ರೇಡ್ಸ್? एक मिनट. ಸೊ ಅಪ್ಸೈಡ್ ರಿಜೆಕ್ಷನ್ ಇಲ್ಲಿಂದ ಕೆಳಗೆ ಬಂದು ಮಾರ್ಕೆಟ್ ಮೇಲೋಗಿ ಇಲ್ಲಿ 50 MA ಕ್ರಾಸ್ ಆಗಿದೆ ನೋಡಿ. ಇಲ್ಲಿ ಬಂತಂದ್ರೆ ಅಲ್ಲಿ ಗೋ ಫಾರ್ ಅಪ್ಸೈಡ್ ಟ್ರೇಡ್. ದಿಸ್ ಇಸ್ ವಾಟ್ ಈಸ್ ಮೈ ಎಂಟ್ರಿ. ಸೊ ನಂದು ಎಂಟ್ರಿ ಹೆಂಗದ, ನಂದು ರೂಲ್ಸ್ ಏನು ಪ್ರಾಪರ್ ರೂಲ್ಸ್ ಮಾಡ್ಕೊಂಡಿಲ್ಲ. ಆ ರೂಲ್ಸ್ ಐಮ್ ಜಸ್ಟ್ ಫಾಲೋಯಿಂಗ್ ಇಟ್. ದಟ್ಸ್ ವಾಟ್ ಮ್ಯಾಟರ್ಸ್ ಇನ್ ಮಾರ್ಕೆಟ್. ನಿಮ್ದು ಏನು ಸ್ಟ್ರಾಟಜಿ ಇದೆ, ನಿಮ್ದು ಏನು ರೂಲ್ಸ್ ಹಾಕೊಂಡಿರ್ತಿರಲ್ಲ, ಆ ರೂಲ್ಸ್ ಫಾಲೋ ಮಾಡಿದ್ರೆ ಅಷ್ಟೇ ಇಲ್ಲಿ ಮೇಕ್ ಪ್ರಾಫಿಟ್. ಅನ್ನೆಸರಿ ನೀವು ನೀವೇ ರೂಲ್ಸ್ ಬ್ರೇಕ್ ಮಾಡ್ಕೊಂಡ್ರೆ ಅಂದ್ರೆ ದಟ್ ಇಟ್ ವಾಂಟ್ ವರ್ಕ್ ಇನ್ ಮಾರ್ಕೆಟ್. ಒಂದು ಸರ್ತಿ ಎರಡು ಸರ್ತಿ ಯಾವಾಗ ವರ್ಕ್ ಆಗ್ಬೋದು, ಬಟ್ ಎವ್ರಿ ಟೈಮ್ ಇಟ್ ವಾಂಟ್ ವರ್ಕ್. ಕ್ಯಾಬ್ ಎಲ್ಲದಪ್ಪ, 1 second. ಓಕೆ, ಓಕೆ, ನನ್ನ ಪ್ರಕಾರ ಇಲ್ಲಿ ಯಾರು ಶಾರ್ಟ್ ಮಾಡ್ಕೊಂತಿರೋ ಎಲ್ಲರೂ ಸ್ಟಾಪ್ ಲಾಸ್ ತೊಗೊಂಡ್ರು ಮಾರ್ಕೆಟ್ ಸದ್ಯಕ್ಕೆ, ಆ್ಯಂಡ್ ಇಟ್ ಶುಡ್ ಕಮ್ ಡೌನ್. ಸೊ ದಟ್ ಈಸ್ ವಾಟ್ ಐ ಆಮ್ ವೇಟಿಂಗ್ ಫಾರ್. ಅದು ಬಿಟ್ಟು ಬೇರೆ ಯಾವುದೇ ರೀತಿ 105% ಸೆಟಪ್ ಫಾರ್ಮ್ ಆಗಲಿ, ಐ ಆಮ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಇನ್ ಮೈ ಟ್ರೇಡ್ಸ್. ಅದು ಕ್ಲಾರಿಟಿ ಅಂತೂ ಫುಲ್ ಕ್ಲಿಯರ್ ಅದ ಅನ್ಕೋರಿ. ಐ ಆಮ್ ಟೇಕಿಂಗ್ ಓನ್ಲಿ ಫಾರ್ ಡೌನ್ ಸೈಡ್ ಟ್ರೇಡ್ಸ್. ಇಫ್ ಇಟ್ ಗೋಸ್ ಅಪ್, ಐ ಆಮ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಇನ್ ಎನಿ ಟ್ರೇಡ್ಸ್. ಓಕೆ, ಸೊ ಲೆಟ್ಸ್ ಸಿ. ಏನು ಪ್ಲ್ಯಾನ್ ಮಾಡೀವಿ ಅದೇ ರೀತಿ ಎಕ್ಸಿಕ್ಯೂಟ್ ಮಾಡಮು. ಆ್ಯಂಡ್ ಇಟ್ಸ್ ಅಪ್ ಟು ಮಾರ್ಕೆಟ್ ವೆದರ್ ಟು ಗಿವ್ ಪ್ರಾಫಿಟ್ಸ್ ಆರ್ ಟೇಕ್ ಸ್ಟಾಪ್ ಲಾಸ್ ಅಂತ. ಅದು ನಮಗೆ ಲಿಟರಲಿ ಫರಕ್ಕೆ ಬೀಳಬಾರ್ದು. ವಿ ಆರ್ ಜಸ್ಟ್ ಫಾಲೋಯಿಂಗ್ ದ ರೂಲ್ಸ್ ಆ್ಯಂಡ್ ವಿ ಆರ್ ಜಸ್ಟ್ ಫಾಲೋಯಿಂಗ್ ದ ಸೆಟಪ್ ಆ್ಯಂಡ್ ವಿ ಆರ್ ಫಾಲೋಯಿಂಗ್ ದ ಪ್ರಾಸೆಸ್. देखेंगे क्या हो जाएगा. Slowly higher high structure form aglattada. It should form lower low in 1 minute time frame. 5 minutes na ಏನು ಹೇಳುತ್ತೆ ಒಂದು ಸರ್ತಿ ಚೆಕ್ ಮಾಡೋಣ. Okay, 5 minutes ನಾಗ again I can see this is resistance level. ಇಲ್ಲೊಂದು ಸೆಲ್ಲರ್ ಝೋನ್ ಅದ ನೋಡಿ. ಸೆಲ್ಲರ್ ಝೋನ್ ಅಂತ ಅನ್ಬೋದು, ರೆಸಿಸ್ಟೆನ್ಸ್ ಲೆವೆಲ್ ಅಂತಾನು ಅನ್ಬೋದು. ಸೊ ಇದು ಒಂದು ರೇಂಜ್ನಾಗ ಸಿಗಾಕೊಂಡಿದೆ ಮಾರ್ಕೆಟ್. ಮಾರ್ಕೆಟ್ ಈಸ್ ಫಾರ್ಮಿಂಗ್ ಲೋವರ್ ಲೋ. ಐಲ್ ಶೋ ಯು 1 second ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮಾರ್ಕೆಟ್ ಈಸ್ ಇನ್ ಲೋವರ್ ಲೋ ಫಾರ್ಮೇಷನ್ ಆಸ್ ಆಫ್ ನಾವು. ಲೋವರ್ ಲೋ ಫಾರ್ಮೇಷನ್ ಆಗಿ ಇಲ್ಲಿಂದ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿ ಹೈಯರ್ ಹೈ ಫಾರ್ಮೇಷನ್ ಆಗ್ಲಕ್ಕೆ ಟ್ರೈ ಮಾಡುತ್ತೆ. ಸೊ ಅನ್ಲೆಸ್ ಅಂಡ್ ಅಂಟಿಲ್ ಈ ಲೆವೆಲ್ ಬ್ರೇಕ್ ಆಗಿ ಮಾರ್ಕೆಟ್ ಮೇಲೆ ಹೋಗಲ್ಲ, ಅಲ್ಲಿ ತನಕ ವಿ ಕೆನಾಟ್ ಗೋ ಫಾರ್ ಅಪ್ಸೈಡ್ ಟ್ರೇಡ್ಸ್ ಬಿಕಾಸ್ ಮಾರ್ಕೆಟ್ ಇಸ್ ಇನ್ ಲೋವರ್ ಲೋ. ಇದೊಂದು ಸ್ಟ್ರಕ್ಚರ್ ಬ್ರೇಕ್ ಆದ್ರೇನೆ ವಿ ಕ್ಯಾನ್ ಗೋ ಓನ್ಲಿ ಫಾರ್ ಅಪ್ಸೈಡ್ ಟ್ರೇಡ್ಸ್. ಇಲ್ಲಂತಂದ್ರೆ ಮಾರ್ಕೆಟ್ ಇಸ್ ಸ್ಟಿಲ್ ಇನ್ ಲೋವರ್ ಲೋ ಫಾರ್ಮೇಷನ್. ಓಕೆ, ಸೊ ನಾವು ಅನ್ಕೊಂಡ ಏನೋ ಒಂದು ಮೂವ್ ಬರೋಕ್ಕೆ ಸಾಧ್ಯತೆ ಅದ ಅನ್ಸ ಇಲ್ಲಿ. 1 second, I'll go to 1 minute time frame. Let's see. So if ಕೆಳಗೆ ಬಂದ್ರೆ will try to execute a trade, or else market will be sideways in this range. $55,000. Okay, 1 second. Bank Nifty.
24,800. Okay. ನಾ ಈಕ್ವಲ್ ಪಾರ್ಟಿಸಿಪೇಷನ್ ಅದ ಅನ್ಕೋರಿ ಸೆಲ್ಲರ್ಸ್ ಮತ್ತು ಬಯರ್ಸ್ ಜೊತೆ. ಸೊ ದಟ್ ಈಸ್ ದ ರೀಸನ್ ಮಾರ್ಕೆಟ್ ಈಸ್ ಇನ್ ಫೇವರ್ ಆಫ್ ಆಪ್ಷನ್ ಸೆಲ್ಲರ್ಸ್ ನಾವು. ಸೊ ಇಷ್ಟು ರೇಂಜ್ನಾಗ ಇತ್ತಂದ್ರೆ ಆರಾಮ್ಸೆ ಥೀಟಾ ಡಿ ಕೆ ಆಗ್ತದೆ. ಆಪ್ಷನ್ ಸೆಲ್ಲರ್ಸ್ ದೇ ವಿಲ್ ಟೇಕ್ ಅಡ್ವಾಂಟೇಜ್ ಆಫ್ ಥೀಟಾ ಡಿ ಕೆ ಆ್ಯಂಡ್ ದೆನ್ ಬುಕ್ ಅ ಪ್ರಾಫಿಟ್. ಬಟ್ ಆಪ್ಷನ್ ಬಯರ್ಸಿಗೆ ವಿ ಮಸ್ಟ್, ನಮಗೆ ಆಪ್ಷನ್ ಬಯರ್ಸಿಗೆ ಫೇವರ್ನಾಗ ಇರೋದು ಬರೀ ಡೆಲ್ಟಾ ಅಷ್ಟೇ. ಸೊ ಥೀಟಾ ಈಸ್ ಅ ಎನಿಮಿ ಫಾರ್ ಅಸ್. ಸೊ ಆಪ್ಷನ್ ಸೆಲ್ಲರ್ಸಿಗೆ ಥೀಟಾ ಈಸ್ ಅ ಬೆಸ್ಟ್ ಫ್ರೆಂಡ್, ನಮಗೆ ಎನಿಮೀಸ್. ಸೊ ನಮ್ಮ ಫೇವರ್ನಾಗ ಇರೋದು ಡೆಲ್ಟಾ ಅಷ್ಟೇ. ಸೊ ಡೆಲ್ಟಾ ನಮ್ಮ ಫೇವರ್ನಾಗ ಇದ್ದಾಗ ಅಷ್ಟೇ ಮಾರ್ಕೆಟ್ ವಿಲ್ ಗಿವ್ ಅ ಹ್ಯೂಜ್ ಸ್ಪೈಕ್. ಸೊ ಥೀಟಾ ಡಿ ಕೆ ಆದಾಗ ಮಾರ್ಕೆಟ್ ವಿಲ್ ನಾಟ್ ಗಿವ್ ಅ ಹ್ಯೂಜ್ ಸ್ಪೈಕ್, ಇಟ್ ವಿಲ್ ಬಿ ಇನ್ ಅ ರೇಂಜ್ ಬೌಂಡ್ ಮಾರ್ಕೆಟ್. ಸೊ ನಾ ಡೆಲ್ಟಾ ಥೀಟಾ ಏನಲ್ಲ ತಿಳಿಲಿಲ್ಲ ಅಂದ್ರೆ ಸ್ವಲ್ಪ ಗೂಗಲ್ ಮಾಡ್ರಿ, ಇಲ್ಲಾಂದ್ರೆ ಬೇಕಂದ್ರೆ ಕಮೆಂಟ್ ಮಾಡಿದ್ರೆ ಟ್ರೈ ಟು ಎಕ್ಸ್ಪ್ಲೈನ್ ವಾಟ್ ಡೆಲ್ಟಾ ಆ್ಯಂಡ್ ಥೀಟಾ ಎಕ್ಸಾಕ್ಟ್ಲಿ ಮೀನ್ಸ್. ಇದಕ್ಕೆಲ್ಲ ಆಪ್ಷನ್ ಗ್ರೀಕ್ಸ್ ಅಂತಾರೆ. ದೇರ್ ಆರ್ ಮೆನಿ ಥಿಂಗ್ಸ್ ಕಾಲ್ಡ್ ಡೆಲ್ಟಾ, ಗಾಮಾ, ವೇಗಾ, ರೋ, ಥೀಟಾ, ಇವೆಲ್ಲ ಏನವ ಅಂತೇಳಿ ಒಂದು ಸ್ವಲ್ಪ ನೀವು ಒಂದು 5-10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ವಾಟ್ ದೀಸ್ ಆರ್ ಅಂತೇಳಿ. ಓಕೆ, ಅಷ್ಟೇನು ಕಾಂಪ್ಲಿಕೇಟು ಇಲ್ಲದು. ನೀವು ಸುಮ್ ಚಾಟ್ GPT ಕೇಳಿದ್ರೆ ಹೇಳ್ತದೆ ಏನದು ಅಂತೇಳಿ. ದಟ್ ಈಸ್ ಹೌ ಫಾಸ್ಟ್ ವಿ ಆರ್ ಇನ್ ಟೆಕ್ನಾಲಜಿ. ಒನ್ ಸೆಕೆಂಡ್ ಗೈಸ್, 1 ಸೆಕೆಂಡ್ ಟೈಮ್ ಕೊಡ್ರಿ ನಮ್ಗೆ. ಓಕೆ ಓಕೆ, ಮಾರ್ಕೆಟ್ ಇಸ್ ಸ್ಟಿಲ್ ಇನ್ ಅ ರೇಂಜ್ ಬೌಂಡ್. ಸೊ ಇಲ್ಲೊಂದು ರೇಂಜ್, ಇಲ್ಲಿ ಸಪೋರ್ಟ್ ಲೆವೆಲ್ ಅದ, ಇಲ್ಲಿ ರೆಸಿಸ್ಟೆನ್ಸ್ ಲೆವೆಲ್ ಅದ. ಇದೇ ರೇಂಜ್ನಾಗ ಮೂಮೆಂಟಮ್ ಕೊಡ್ಲತ್ತಲ್ಲಿ. ಸೊ ಇಫ್ ಇನ್ ಕೇಸ್ ಇದೇ ರೇಂಜ್ನಾಗ ಇತ್ತಂದ್ರೆ ಐ ಆಮ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಇನ್ ಟೇಕಿಂಗ್ ಎನಿ ಟ್ರೇಡ್ಸ್. ನಿಮ್ಗೆ ಅನ್ಸ್ಬೋದು ಇಲ್ಲಿ ಹೆವಿ ಮೂಮೆಂಟಮ್ ಬರ್ಲತ್ತ, ಬಟ್ ಸ್ಟಿಲ್ ವಿ ಕ್ಯಾನ್ ಟೇಕ್ ಅ ಟ್ರೇಡ್ ಅಂತೇಳಿ. ಬಟ್ ಪ್ರೀಮಿಯಂ ಪ್ರೈಸ್ನಾಗ ನೋಡಿದಾಗ ನಿಮ್ಗೆ ಲಿಟ್ರಲಿ ಮೂಮೆಂಟಮ್ ಇರಂಗಿಲ್ಲ ಅನ್ಕೋರಿ. ಸೊ ಆಪ್ಷನ್ಸ್ ಟ್ರೇಡಿಂಗ್ನಾಗ ಸ್ಪಾಟ್ ಪ್ರೈಸ್ಗಿಂತ ಪ್ರೀಮಿಯಂ ಹೆಂಗೆ ಮೂವ್ ಆಗ್ಲತ್ತದ ಅನ್ನೋದು ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಸೊ ಪ್ರೀಮಿಯಂ ಒಂದು ಸರ್ತಿ ಇಲ್ಲಿ ಆಪ್ಷನ್ ಸ್ಪಾಟ್ ಪ್ರೈಸ್ ಮೂವ್ ಆಗ್ತಿರ್ತದೆ, ಬಟ್ ಪ್ರೀಮಿಯಂ ಪ್ರೈಸ್ ಎಲ್ಲಿರ್ಬೇಕು ಅಲ್ಲೇ ಇರ್ತದೆ. ಸೊ ದಟ್ ಈಸ್ ವಾಟ್ ಈಸ್ ದ ಚಾಲೆಂಜಿಂಗ್ ಪಾರ್ಟ್ ಇನ್ ಇಂಡಿಯನ್ ಮಾರ್ಕೆಟ್. ಬಟ್ ಇಂಡಿಯನ್ ಮಾರ್ಕೆಟ್ ಅಷ್ಟು ಡಿಫಿಕಲ್ಟ್ ಮಾರ್ಕೆಟ್ ನನ್ನ ಪ್ರಕಾರ ಯಾವುದೂ ಇಲ್ಲ ಅನ್ಕೋರಿ. ನೀವು ಆರಾಮ್ಸೆ ಗೋಲ್ಡ್, ಬಿಟ್ಕಾಯಿನ್ ಎಲ್ಲ ತೊಗೊಂಡ್ರಲ್ಲ, ಇದ್ರೊಳಗೆ ಪ್ರಾಪರ್ ಒಂದು ಮಸ್ತ್ ಏನಂತ ಪ್ರೈಸ್ ಆಕ್ಷನ್ ಎಲ್ಲ ಫಾಲೋ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓಹೋ ಬಿಟ್ಕಾಯಿನ್ ಇಸ್ ಫಾಲಿಂಗ್. ಸೊ ಇಲ್ಲಿ ಪ್ರಾಪರ್ ಒಂದು ಮಸ್ತ್ ಒಂದು ಏನಂತಾರೆ ಅದು ಏನೋ ಹೇಳುತ್ತಿಲ್ಲ. ಓಕೆ, ಪ್ರೈಸ್ ಆಕ್ಷನ್ ಮಸ್ತ್, ಪ್ರೈಸ್ ಆಕ್ಷನ್ ಫಾಲೋ ಆಗ್ತದ. ಟ್ರೆಂಡ್ ಲೈನ್, ಸಪೋರ್ಟ್, ರೆಸಿಸ್ಟೆನ್ಸ್, ಸಪೋರ್ಟ್ ಎಲ್ಲ ಮಸ್ತ್ ರೆಸ್ಪೆಕ್ಟ್ ಮಾಡ್ತದೆ. ಬಟ್ ಇಂಡಿಯನ್ ಮಾರ್ಕೆಟ್ನ ಹಂಗಿಲ್ಲ, ಯಾವಾಗ ಮ್ಯಾನಿಪುಲೇಷನ್ ಆಗ್ತದೆ ಹೇಳಕ್ ಬರಂಗಿಲ್ಲ. ಬಟ್ ಗೋಲ್ಡ್ ಅಂತೂ, ಗೋಲ್ಡ್ ಇಸ್ ಲಿಟ್ರಲಿ ನನ್ನ ಪ್ರಕಾರ ಬಿಟ್ಕಾಯಿನ್ ಮತ್ತು ಇಥೇರಿಯಮ್ಕಿನ್ನ ಗೋಲ್ಡ್ ಈಸ್ ಬೆಸ್ಟ್ ಅನ್ಕೋರಿ. ಇಷ್ಟು ಮಸ್ತ್ ಮೂವ್ ಆಗ್ತದೆ ಗೋಲ್ಡ್. ಅಲ್ಲಿ ಶೋ ಒಂದು ಸರ್ತಿ ಲೈವ್ ಟ್ರೇಡ್ ಮಾಡೋ ತೋರಿಸ್ತೀನಿ ನಾನು ನಿಮ್ಗೆ ಗೋಲ್ಡ್ನ ಹೆಂಗೆ ಟ್ರೇಡ್ ಮಾಡೋದು ಅಂತೇಳಿ. ನನ್ನ ಪ್ರಕಾರ ಗೋಲ್ಡ್ ಈಸ್ ಮೈ ಬೆಸ್ಟ್ ಅಸೆಟ್ ಅನ್ಕೋರಿ ಟ್ರೇಡ್ ಮಾಡ್ಲಿಕ್ಕೆ. ಇಲ್ಲಿ ಮತ್ತೆ ಎಷ್ಟು ಮಸ್ತ್ ರೆಸ್ಪೆಕ್ಟ್ ಮಾಡಿ ಮಾರ್ಕೆಟ್ ಇಸ್ ಗೋಯಿಂಗ್ ಡೌನ್. ಸೊ ಇದು ನೋಡಿದ್ರೆ ನಂಗೆ ಒಂದು ಟೈಪ್ ಖುಷಿ ಆಗ್ತದೆ. ಬಟ್ ಇಂಡಿಯನ್ ಮಾರ್ಕೆಟ್ ಇಂಥದ್ದು ನೋಡ್ಲಕ್ಕೆ ವೆರಿ ರೇರ್ ಸಿಕ್ತು ಅನ್ಕೋರಿ. ಸಿಗಂಗಿಲ್ಲ ಅಂತಲ್ಲ, ಬಟ್ ಇಟ್ ಇಸ್ ವೆರಿ ರೇರ್. ಅಗೇನ್ ಇಲ್ಲಿ ನಿಂಗೆ ಥೀಟಾ ಡಿ ಕೆ ಅನ್ನೋದು ಯಾವುದೂ ಕಾನ್ಸೆಪ್ಟ್ ಇರಂಗಿಲ್ಲ. ಆರಾಮ್ಸೆ ನೀವು ಟ್ರೇಡ್ ತೊಗೊಂಡು ಹೋಲ್ಡ್ ಮಾಡ್ಬೋದು. ಅದಕ್ಕೆ ಸ್ವ್ಯಾಪ್ ಚಾರ್ಜಸ್, ಕಮಿಷನ್ ಏನದು ಅದು ಚಾರ್ಜ್ ಮಾಡ್ತಾರೆ ಅಷ್ಟೇ. ಬಟ್ ಇನ್ ಇಂಡಿಯನ್ ಮಾರ್ಕೆಟ್ ಎಸ್ಪೆಷಲಿ ಇನ್ ಆಪ್ಷನ್ಸ್ ಟ್ರೇಡಿಂಗ್, ಥೀಟಾ ಡಿ ಕೆ ಪ್ರೀಮಿಯಂ ಪ್ರೈಸ್ದು ಯಾವಾಗ ಏನಾಗ್ತಂತ ಹೇಳೋಕ್ಕೆ ಆಗಂಗಿಲ್ಲ. ಸೊ ಇಟ್ ಈಸ್ ದಟ್ ಡಿಫಿಕಲ್ಟ್. ಬಿಟ್ಕಾಯಿನ್ ಆರಾಮ್ಸೆ ಫೀಚರ್ಸು ಟ್ರೇಡ್ ತೊಗೊಂಡ್ರೆ ಆರಾಮ್ಸೆ ನಿಮ್ಗೇನು ಡಿ ಕೆ ಅನ್ನೋದು ಆಪ್ಷನ್ ಇರಂಗಿಲ್ಲ, ಆರಾಮ್ಸೆ ನೀವು ಹೋಲ್ಡ್ ಮಾಡ್ಬೋದು. ಎಕ್ಸ್ಪೈರಿ ಅನ್ನೋದು ಏನು ಇರಂಗಿಲ್ಲ, ನೀವು ಆರಾಮ್ಸೆ ಟ್ರೇಡ್ ಫುಲ್ ಕಾನ್ಫಿಡೆನ್ಸ್ಲೇ ಹೋಲ್ಡ್ ಮಾಡ್ಬೋದು. ಬಟ್ ಇಲ್ಲಿ ಹಂಗಲ್ಲ, ಯು ಹ್ಯಾವ್ ಟು ಹೋಲ್ಡ್ ಇಟ್ ಫಾರ್ ಅ ಸರ್ಟನ್ ಟೈಮ್ ಇಟ್ ಅಷ್ಟೇ. ಸೊ ಅದಾದ್ಮೇಲೆ ಜಾಸ್ತಿ ಹೋಲ್ಡ್ ಮಾಡೋದಂದ್ರೆ ನಿಮ್ಗೆ ಎಕ್ಸ್ಪೈರಿ ಟೈಮ್ನಾಗ ಪ್ರೀಮಿಯಂ ಝೀರೋ ಆಗ್ಬಿಡ್ತದೆ. ಸೊ ದಿಸ್ ಇಸ್ ವಾಟ್ ಇಸ್ ಅ ವರ್ಸ್ಟ್ ಪಾರ್ಟ್ ಇನ್ ಇಂಡಿಯನ್ ಮಾರ್ಕೆಟ್, ಎಸ್ಪೆಷಲಿ ಇನ್ ಆಪ್ಷನ್ಸ್. ನೀವು ಫ್ಯೂಚರ್ಸ್ನೇ ಟ್ರೇಡ್ ಮಾಡಿದ್ರೆ ಅಗೇನ್ ದಟ್ ಇಸ್ ಅ ಡಿಫ್ರೆಂಟ್ ಟಾಪಿಕ್. ಓಕೆ, ಸೊ ಇದು ರೆಸಿಸ್ಟೆನ್ಸ್ ಬ್ರೇಕ್ ಮಾಡ್ಲಕ್ಕೆ ಟ್ರೈ ಮಾಡ್ಲತ್ತದ ಮಾರ್ಕೆಟ್. ಲೆಟ್ಸ್ ಸಿ.
ಓಕೆ ಗೈಸ್, ನಾನು ಒಂದು 5-10 ಮಿನಿಟ್ಸ್ ಅಷ್ಟೇ ಲೈವ್ ಇರ್ತೀನಿ, ಆಮೇಲೆ ಐ ನೀಡ್ ಟು ಗೋ ಟು ಮೈ ಆಫೀಸ್. ಅಲ್ಲಿ ತನಕ ಯಾವುದನ್ನ ಟ್ರೇಡ್ ಸಿಗ್ಬೋದಾ? ಐ ಡೋಂಟ್ ಥಿಂಕ್ ಸೊ. 130 ಆದ್ಮೇಲೆ ಮೊಮೆಂಟಮ್ ಬರ್ಬೋದು. ಸದ್ಯಕ್ಕೆ ಮಾರ್ಕೆಟ್ ಈಸ್ ಸ್ಟಿಲ್ ಡಿಸೈಡಿಂಗ್ ವಾಟ್ ಟು ಡೂ ಅಂತೇಳಿ. ಇದು ಒಂದು ಟ್ರೆಂಡ್ ಲೈನ್ ನೆಕ್ಕಿನ್ ಮಾರ್ಕ್. ನೋ ಟ್ರೇಡ್ ಗೈಸ್, ಯಾವುದೇ ರೀತಿ ಟ್ರೇಡ್ ಕಾಣಿಸಲಾಗಿದೆ ಇಲ್ಲಿ. ಜಸ್ಟ್ ವೇಟ್ ಅಂಡ್ ವಾಚ್ ಇಸ್ ದ ಸಿನಾರಿಯೋ. ನೀವು ಎಂಥದೇ 100% ಅಕ್ಯುರಸಿ ಇರೋ ಟ್ರೇಡ್ ಸೆಟಪ್ ತೊಗೊಂಬರ್ರಿ, ಇಲ್ಲ 80% ಇರೋ ಸೆಟಪ್ ತೊಗೊಂಬರ್ರಿ. ದಿಸ್ ನೋ ಟ್ರೇಡ್ ಆಸ್ ಪರ್ ಮೈ ಅನಾಲಿಸಿಸ್. ಓಕೆ, ಬೇರೆ ಬೇರೆಯವ್ರದ್ದು ಬೇರೆ ಬೇರೆ ರೀತಿ ಅನಾಲಿಸಿಸ್ ಇರ್ತದೆ. ಆರಾಮ್ಸೆ ಅವ್ರು ಪಟ್ ಅಂತ ಸ್ಕ್ಯಾಲ್ಪ್ ಮಾಡಿ ತೆಗಿಬೋದು. ಇಟ್ಸ್ ಆಲ್ ಅಪ್ ಟು ದೇರ್ ಏನಂತಾರೆ, ದೇರ್ ವೇ ಆಫ್ ಲುಕಿಂಗ್ ಎಟ್ ಮಾರ್ಕೆಟ್. ಬಟ್ ಅಕಾರ್ಡಿಂಗ್ ಟು ಮೀ ದರ್ ಇಸ್ ನೋ ಪ್ರಾಪರ್ ಸೆಟಪ್. ಬಟ್ ಅದಕ್ಕೆ ನಾವು ಮೊದಲು 15 ಮಿನಿಟ್ಸ್ನಾಗ ಏನು ಆಗ್ಲತ್ತದ ಅಂತೇಳಿ ವಿಲ್ ಸಿ. We'll have a look at both Nifty and Bank Nifty. Okay, so heavy on base form ಆಗಿ ಮಾರ್ಕೆಟ್ ಮೇಲೆ ಹೋಗಕ್ಕೆ ಟ್ರೈ ಮಾಡ್ಲತ್ತದ ಇಲ್ಲಿ. ಸೊ ಬ್ಯಾಕ್ ಟು ಬ್ಯಾಕ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗ್ಲತ್ತದ. ಈವನ್ ಇನ್ ನಿಫ್ಟಿ ಬ್ಯಾಕ್ ಟು ಬ್ಯಾಕ್ ಬುಲ್ಲಿಶ್ ಕ್ಯಾಂಡಲ್. ಸೊ ದಟ್ ಈಸ್ ರೀಸನ್ there is strength in upside. But again, I'm not interested in upside trades. ಮಾರ್ಕೆಟ್ ಇಲ್ಲಿ ಸ್ಟಾರ್ಟ್ ಆಗಿ ಮೇಲೆ ಹೋಗಿ ಅಗೇನ್ ಇಲ್ಲಿ ಕೆಳಗೆ ಬಂದು ಅನ್ಕೋ. ಸೊ ಇಷ್ಟು ದೊಡ್ಡ ಮೂವ್ ಬಂದ ಮೇಲೂ ನಮ್ಗೊಂದು ಪ್ರಾಪರ್ ಅಪ್ಸೈಡ್ ಮೂವ್ ಬರ್ತದೆ ಅಂತೇಳಿ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಮಾರ್ಕೆಟ್ ಟು ಫಾಲ್. And if market falls, I'll enter into a trade. ಇಲ್ಲ ಅಂತಂದ್ರೆ I'll just avoid for the day. ಮಾರ್ಕೆಟ್ನಾಗ ಆಲ್ರೆಡಿ ಡೇ ಹೈ ಹೋಗಿ ಮತ್ತು ಡೇ ಲೋ ತನಕ ಬಂದಂದ್ರೆ ದಿಸ್ ಈಸ್ ಡನ್ ಫಾರ್ ದ ಡೇ. ಮೊಮೆಂಟಮ್ ಇಲ್ಲೇ ಮುಗ್ದೋಗಿದೆ ಅನ್ಕೋರಿ. ಸೊ ಇನ್ನೂ ತಾಕತ್ತು ಯಾರ ಬಲ್ಲೂ ಇಲ್ಲ ಮಾರ್ಕೆಟ್ನಾಗ ಮನಿ ಆ್ಯಡ್ ಆನ್ ಮಾಡಿ ಮತ್ತು ಮಾರ್ಕೆಟಿಗೆ ಮೂವ್ ಮಾಡಿಸೋಷ್ಟು. ಸೊ ನೀವು ಇಲ್ಲಿ ಏನಾರು ಕ್ಯಾಪ್ಚರ್ ಮಾಡಿದ್ರೆ ಅಂದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಈ ಡೌನ್ಫಾಲ್ ಏನಾರು ಕ್ಯಾಪ್ಚರ್ ಮಾಡಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಬಟ್ ಎರಡೂ ಮಿಸ್ ಮಾಡಿದ್ರೆ ಅಂದ್ರೆ ಜಸ್ಟ್ ಟ್ರೇಡ್ ಕಾಶಿಯಸ್ಲಿ. ಓಕೆ, okay, 5 minutes nag again. If I take fib retracement 0.5 0.6 level ಅದೇ. ಸೊ ಈ ಝೋನಿಂದ ಯಾವಾಗ ಬೇಕಾದರೂ ರಿಜೆಕ್ಷನ್ ಬರ್ಬೋದು. 0.5 ಮತ್ತು 0.6 ಲೆವೆಲ್. ಇದು ಡೇ ಹೈ ಡೇ ಲೋ. ಓಕೆ, ಓಕೆ, ಅಗೇನ್ ಇದು ರೆಸಿಸ್ಟೆನ್ಸ್ ಲೆವೆಲ್ ಕ್ರಾಸ್ ಮಾಡ್ಲಿಕ್ಕೆ ಆಗಲಾಗಿದೆ ಅನ್ಕೋರಿ ನಿಫ್ಟಿ. ಸೊ ಸೆಲ್ಲರ್ಸ್ ಆರ್ ಸ್ಟ್ರಾಂಗ್ ಅಟ್ ದಿಸ್ ಪಾಯಿಂಟ್. ಸೊ ಮಾರ್ಕೆಟ್ ಈಸ್ ಅಗೇನ್ ಇನ್ ರೇಂಜ್. ಮಾರ್ಕೆಟ್ ಹೆವಿ ಮೊಮೆಂಟಮ್ ಕೊಟ್ಟ ಮೇಲೆ ಒಂದು ಸ್ವಲ್ಪ ಒದ್ದಾಡ್ತು ಅನ್ಕೋರಿ ಮೇಲೆ ಕೆಳಗೋಲಕ್ಕೆ. ಸೊ ಹೆವಿ ಮೊಮೆಂಟಮ್ ಕೊಟ್ಟದಿರಲಿ. ಸೊ ದಟ್ ಇಸ್ ದ ರೀಸನ್ ಮಾರ್ಕೆಟ್ ಹ್ಯಾಸ್ ನೋ ಕ್ಲಾರಿಟಿ ವಾಟ್ ಟು ಡೂ ಅಂತೇಳಿ. ಇಲ್ಲೂ ಹೆವಿ ಡೌನ್ ಸೈಡ್ ತೊಗೊಬೋದಿತ್ತು, ಬಟ್ ಇಟ್ಸ್ ಓಕೆ. ಮಿಸ್ ಆಗತ್ತೆ ಟ್ರೇಡ್, ಏನು ಮಾಡೋಕ್ಕಾಗಂಗಿಲ್ಲ. ಈಗ ಸಮಾಧಾನ ಮಾಡ್ಕೋಬೇಕಷ್ಟೆ. ಓಕೆ, ಸೊ ರೆಸಿಸ್ಟೆನ್ಸ್ ಲೆವೆಲ್ ಬ್ರೇಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲತ್ತಿಲ್ಲ ನಿಫ್ಟಿ. ಸೊ ಲೆಟ್ಸ್ ಸಿ. ಕಮ್ ಆನ್, ಹೆವಿ ಅಪ್ ಮೂವ್ ಬರ್ಲತ್ತದ ಇಲ್ಲಿ. ಒಂದು ಸೆಕೆಂಡ್. But again, I don't think so. This is a sustainable up move. So up move ಬಂದ್ರೂ what I'll do is up move ಬರಲಿ, ಅದಾದ್ಮೇಲೆ ಒಂದು ಸ್ಮಾಲ್ ಪುಲ್ ಬ್ಯಾಕು ಬರಲಿ, ಅದಾದ್ಮೇಲೆ ಮತ್ತೊಂದು ಅಪ್ ಮೂವ್ ಬರಲಿ, ದೆನ್ I'll try to enter. ಇಲ್ಲೇ ಫಸ್ಟ್ ಟೈಮ್ ಎಂಟರ್ ಆಗಿ ಟ್ರ್ಯಾಪ್ ಆಗೋದಿಲ್ಲ. ಸಪೋಸ್ ಇಲ್ಲಿ ಫಸ್ಟ್ ಟೈಮ್ ಎಂಟರ್ ಆದ ಅನ್ಕೋರಿ, ಮಾರ್ಕೆಟ್ ಸ್ವಲ್ಪ ಮೇಲೆ ಹೋದಂಗೆ ಮಾಡ್ತಾ ಆಮೇಲೆ ನಾನು ಸ್ಟಾಪ್ ಲಾಸ್ ತೊಗೊಂತಲ್ಲ, ದಟ್ ವಿಲ್ ರೂನ್ ಮೈ ಎಂಟೈರ್ ಡೇ. ಫುಲ್ ಮೂಡೇ ಖರಾಬ್ ಮಾಡ್ಬಿಡ್ತು ಅನ್ಕೋರಿ. ಸೊ ದಟ್ ಇಸ್ ದ ರೀಸನ್ ಐ ಜಸ್ಟ್ ವೆಯ್ಟ್ ಫಾರ್ ಅ ಪುಲ್ ಬ್ಯಾಕ್. ಅಪ್ ಮೂವ್ ಕೊಡಲಿ ಆರಾಮ್ಸೆ, ಬ್ಯಾಕ್ ಟು ಬ್ಯಾಕ್ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಲಿ, ಒಂದು ಸ್ಮಾಲ್ ಪುಲ್ ಬ್ಯಾಕ್ ಕೊಡಲಿ, ದೆನ್ ದಟ್ ವಿಲ್ ಗಿವ್ ಮಿ ಹ್ಯೂಜ್ ಕಾನ್ಫಿಡೆನ್ಸ್ ಟು ಎಂಟ್ರಿ ಇನ್ ಟು ಟ್ರೇಡ್. ಓಕೆ,
So as of now, I'll just clear the chart in so fresh agadamu. What I'll do is, this is day low. Going to 5 minutes time frame. ಇದು ಡೇ ಲೋ ಅದ, ಇಲ್ಲಿ ಡೇ ಲೋ ಮತ್ತು ಡೇ ಹೈ ಮಾರ್ಕ್ ಮಾಡ್ಕೊತೀನಿ. ದಿಸ್ ಈಸ್ ಡೇ ಹೈ, ದಿಸ್ ಈಸ್ ಡೇ ಲೋ. ಇದು ಸಪೋರ್ಟ್ ವಿತ್ ರೆಸಿಸ್ಟೆನ್ಸು ಆ್ಯಂಡ್ ದಿಸ್ ಈಸ್ 50% ಲೆವೆಲ್. ಸೊ ಸಮ್ವೇರ್ ಇಲ್ಲಿ ಒಂದು ಸರ್ತಿ ಇದು ಒಂದು ರೆಸಿಸ್ಟೆನ್ಸ್ ಲೆವೆಲ್ ಅದ ಇಲ್ಲ. ಸೊ ಅದು ಇದೊಂದು ಮಾರ್ಕ್ ಮಾಡ್ಕೋತೀನಿ. ಇಫ್ ಇನ್ ಕೇಸ್ ಇದು ಲೆವೆಲ್ ಮೇಲೆ ಹೋಯ್ತಲ್ಲ, ದೆನ್ ಮಾರ್ಕೆಟ್ ಈಸ್ ಟ್ರೈಂಗ್ ಟು ಬಿ ಬುಲ್ಲಿಶ್ ಅಂತೇಳಿ ಕನ್ಸಿಡರ್ ಮಾಡ್ಬೋದು ನಾವು. ಬಟ್ ಈ ಲೆವೆಲ್ ಫಸ್ಟ್ ಈ ಲೆವೆಲ್ ಕ್ರಾಸ್ ಆಗಿ ಇದರ ಮೇಲೆ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಸೊ ಓನ್ಲಿ ದೆನ್ ಯು ಕ್ಯಾನ್ ಕನ್ಸಿಡರ್ ಮಾರ್ಕೆಟ್ ಕ್ಯಾನ್ ಬಿ ಬುಲ್ಲಿಶ್ ಫಾರ್ ಟುಡೇ. ಯಾಕಂದ್ರೆ ಮಾರ್ಕೆಟ್ ಹೈ ಇಲ್ಲದ, ಲೋ ಇಲ್ಲದ. ಸೊ 50% ಆಫ್ ದ ಟ್ರೆಂಡ್ ರಿವರ್ಸ್ ಆಯ್ತು ಅಂದ್ರೆ ದೆನ್ ದೇರ್ ಇಸ್ ಚಾನ್ಸಸ್ ದಟ್ ಮಾರ್ಕೆಟ್ ಕ್ಯಾನ್ ರಿವರ್ಸ್ ಫ್ರಮ್ ಡೌನ್ ಟ್ರೆಂಡ್ ಟು ಅಪ್ ಟ್ರೆಂಡ್. ಸೊ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿದೆ, ನಾನು ಹೇಳಿದ್ದೆ, ಇಲ್ಲೇ ಹೇಳಿದ್ದೆ, ಈ ಪಾಯಿಂಟಿಗೆ ಏನೇನು ಮೇಲ್ ಕ್ಯಾಂಡಲ್ ಕ್ಲೋಸ್ ಐತಲ್ಲ, ದೆನ್ ವಿ ಕ್ಯಾನ್ ಗೋ ಫಾರ್ ಅಪ್ಸೈಡ್ ಟ್ರೇಡ್ ಅಂತ. ಬಟ್ ಇದು ಕ್ಯಾಂಡಲ್ ಕ್ಲೋಸು ಆಗಿದೆ, ಬಟ್ ಅಗೇನ್ ಐ ಜಸ್ಟ್ ವಾಂಟ್ ಟು ವೇಟ್ ಫಾರ್ ದ ಕನ್ಫರ್ಮೇಶನ್. ಲೆಟ್ಸ್ ಓಪನ್ 1 minute ಚಾರ್ಟ್. 1 second. ಓಕೆ ಓಕೆ, ಮಾರ್ಕೆಟ್ ಹೆವಿ ಬುಲ್ಲಿಶ್ ಫಾರ್ಮ್ ಆಗ್ಲತ್ತಲ್ಲಿ. ಲೆಟ್ಸ್ ಸಿ. ಸ್ಲೋಲಿ ಲೋವರ್ ಲೋ ಇದ್ದಿದ್ದು ಸೈಡ್ ವೇಸ್ ಆಗಿ ಹೈಯರ್ ಆಗಿ ಕನ್ವರ್ಟ್ ಆಗ್ಲತ್ತ ನೋಡ್ರಿ ಮಾರ್ಕೆಟ್. ದಿಸ್ ಇಸ್ ವಾಟ್ ಈಸ್ ಅ ಪ್ರೈಸ್ ಆಕ್ಷನ್. ಲೋವರ್ ಲೋ ಇಂದ ಸ್ಲೋಲಿ ಒಂದು ಬೇಸ್ ಫಾರ್ಮ್ ಆಗಿ ಲೋವರ್ ಲೋಸ್ ಇದೇ ಲಾಸ್ಟ್ ಲೋವರ್ ಲೋ ಆಯ್ತು. ಲೋವರ್ ಲೋ ಆದ್ಮೇಲೆ ಇದು ಲೋವರ್ ಹೈ, ಹೈಯರ್ ಹೈ ಶಿಫ್ಟ್ ಹಾಕೊಂತ ಮಾರ್ಕೆಟ್ ಮೇಲೆ ಹೋಗ್ಲತ್ತು. ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ, ದಿಸ್ ಈಸ್ ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಲೋವರ್ ಲೋ, ಲೋವರ್ ಹೈ, ಹಿಂಗೆ ಲೋವರ್ ಲೋ. ಅಗೇನ್ ಇದು ಮೇಲಾಗಿದ್ದು ಲೋವರ್ ಹೈನೇ, ಬಟ್ ಮಾರ್ಕೆಟ್ ಇದ್ರ ಕೆಳಗೆ ಇಲ್ಲಿ ಬ್ರೇಕ್ ಡೌನ್ ಆಗಿತ್ತು ಅಂದ್ರೆ ದೆನ್ ವಿ ಕ್ಯಾನ್ ಕಾಲ್ ದಿಸ್ ಇಸ್ ಲೋವರ್ ಲೋ. ಬಟ್ ಇಲ್ಲಿ ಬ್ರೇಕ್ ಡೌನ್ ಆಗಿಲ್ಲ, ಇಲ್ಲಿ ತನಕ ಬಂದಿಲ್ಲ. ಸೊ ಇಲ್ಲೇ ಬಂದಲ್ಲ, ದೆನ್ ವಿ ಕ್ಯಾನ್ ಕಾಲ್ ದಿಸ್ ಇಸ್ ಅ ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ. ಸೊ ದಿಸ್ ವಾಟ್ ಈಸ್ ಪ್ರೈಸ್ ಆಕ್ಷನ್. ಇಷ್ಟು ಬಿಟ್ಟರೆ ಏನೂ ಇಲ್ಲ ಅನ್ಕೋರಿ. ಇಷ್ಟು ನೀವು ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನೀವು ಅನಲೈಸ್ ಮಾಡ್ಲಿಕ್ಕೆ ರೆಡಿ ಇರಬೇಕು. ಅಂದಾಗಲೇ ವಿ ಕ್ಯಾನ್ ಮೇಕ್ ಕ್ವಿಕ್ ಸ್ಕ್ಯಾಲ್ಪಿಂಗ್ ಟ್ರೇಡ್ಸ್ ಆ್ಯಂಡ್ ಕ್ವಿಕ್ ಮನಿ ಇನ್ ಮಾರ್ಕೆಟ್. ಓಕೆ, ಇಲ್ಲಾಂದ್ರೆ ಯು ಕ್ಯಾನ್ ಡೂ ಸ್ವಿಂಗ್ ಟ್ರೇಡ್ಸ್, ಟೇಕ್ ಫಾರ್ 5 minutes 10 minutes ಟೈಮ್ ತೊಗೊಂಡು ಆರಾಮ್ಸೆ ಸ್ವಿಂಗ್ ಟ್ರೇಡು ಮಾಡ್ಬೋದು. ಓಕೆ, ಸೊ ಈ ಲೆವೆಲ್ ಮೇಲೆ ಸಸ್ಟೈನ್ ಆಗ್ಲಿಕ್ಕೆ ಐ ಆಮ್ ಜಸ್ಟ್ ವೇಟಿಂಗ್. ಸೊ ಒಂದು ಸರ್ತಿ ಸಸ್ಟೈನ್ ಆಯ್ತು ಅಂದ್ರೆ ದೆನ್ ಐಲ್ ಗೆಟ್ ಕಾನ್ಫಿಡೆನ್ಸ್ ಟು ಗೋ ಫಾರ್ ಅಪ್ಸೈಡ್ ಟ್ರೇಡ್ಸ್. ಓಕೆ, ಐ ಡೋಂಟ್ ಥಿಂಕ್ ಸೊ ಮಾರ್ಕೆಟ್ ಕ್ಯಾನ್ ಮೂವ್. ಇಷ್ಟು ತನಕ ಮೂವ್ ಆಗಿದೆ, ಮಾರ್ಕೆಟ್ ಫುಲ್ ತಕಾಸ್ಬಿಟ್ಟದ ಅನ್ಕೋರಿ. ಸೊ ಇಟ್ ಈಸ್ ಟ್ರೈಂಗ್ ಟು ಬಿ ಇನ್ ರೇಂಜ್. ಫುಲ್ ಮೇಲೆ ಹೋಗಿ ಮತ್ತೆ ಕೆಳಗೆ ಬಂದು ಆಲ್ಮೋಸ್ಟ್ ಇಟ್ ಗೇವ್ ಪಾಯಿಂಟ್ಸ್ ಆಫ್ ಅರೌಂಡ್ 200 points ಮೇಲೆ ಮತ್ತು 200 points ಕೆಳಗೆ ಮೂವ್ ಆಗಿದೆ ಅನ್ಕೋರಿ. ದಿಸ್ ಇಸ್ ಅ ವೆರಿ ನೈಸ್ ಮೂವ್ ಇನ್ ಅ ಡೇ. ಸಾಕು, ಇಷ್ಟಕ್ಕಿಂತ ಜಾಸ್ತಿ ಏನೂ ಬೇಕಾಗಿಲ್ಲ ಅನ್ಕೋರಿ ಮಾರ್ಕೆಟ್ನಾಗ. ಸೊ ಐ ಥಿಂಕ್ ಐ ವಿಲ್ ವೈಂಡ್ ಅಪ್ ದ ಲೈವ್ ಸ್ಟ್ರೀಮ್. ನಂದು ಇನ್ನೇನು ಒಂದು ಸ್ವಲ್ಪ ಟೈಮ್ನಾಗ ಕ್ಯಾಬ್ ಬರ್ತದೆ ಇಲ್ಲಿ. ಐ ಶುಡ್ ಗೆಟ್ ರೆಡಿ. ಸೊ ಅಗೇನ್ ಡೌನ್ ಸೈಡ್ ಈ ಲೆವೆಲ್ ಏನನ್ನ ಇದು ಲೆವೆಲ್ ಮಾರ್ಕ್ ಮಾಡ್ಕೊರಿ 24,830. ಈ ಲೆವೆಲ್ ಮೇಲೆ ಹೋಯ್ತು ಅಂದ್ರೆ ಓನ್ಲಿ ಯು ಕ್ಯಾನ್ ಗೋ ಫಾರ್ ಅಪ್ಸೈಡ್ ಟ್ರೇಡ್ಸ್. ಇಲ್ಲ ಅಂತಂದ್ರೆ ಜಸ್ಟ್ ಗೋ ಫಾರ್ ಡೌನ್ ಸೈಡ್ ಟ್ರೇಡ್ಸ್ ಆರ್ ಡೋಂಟ್ ಟ್ರೇಡ್ ಫಾರ್ ದ ಡೇ. ಜಸ್ಟ್ ಇವು ಅವಾಯ್ಡ್ ಫಾರ್ ದ ಡೇ. ನಾಳೆ ಮತ್ತೆ ನೋಡೋಣ ಏನಾಗ್ಬೋದು ಅಂತ. ಯಾಕಂದ್ರೆ ಮಾರ್ಕೆಟ್ ಆಲ್ರೆಡಿ ಮೊಮೆಂಟಮ್ ಕೊಟ್ಟೋದು. ಇಫ್ ಇನ್ ಕೇಸ್ ನೀವು ಈ ಮೊಮೆಂಟಮ್ ಮಿಸ್ ಮಾಡಿದ್ರಿ ಆ್ಯಂಡ್ ಸ್ಟಿಲ್ ಯು ವಾಂಟ್ ಟು ಟೇಕ್ ಅ ಟ್ರೇಡ್, ದೆನ್ ಗೋ ಫಾರ್ ಡೌನ್ ಸೈಡ್ ಟ್ರೇಡ್ ಎಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಇಲ್ಲ ಅಂತಂದ್ರೆ ಜಸ್ಟ್ ಅವಾಯ್ಡ್ ಫಾರ್ ದ ಡೇ. Okay, so I think I'll wind up the live stream. So that's it for today's video. Thank you for joining the live stream and meet you in next video. Until that, see you all, take care and bye bye.